ಎಲ್ರಿಗೂ ಎಲ್ಲೋ ನಮಸ್ತೆ. ನಾನು ನಿಮ್ಮ ಸೂರಸ್ಸು. ನೀವು ನೋಡ್ತಿದ್ದೀರ ನಮ್ಮ ಮನೆ ಗೃಹಲಕ್ಷ್ಮಿ. ಸೊ ನಾವಿರ್ತಿದ್ದೀವಿ ಹೊನ್ನಳ್ಳಿಯ ಸಂಪಿಗೆ ರಸ್ತೆಯಲ್ಲಿ. ಸೊ ಇವತ್ತಿನ ಸಂಚಿಕೆಯಲ್ಲಿ ಹೊಸ ಫ್ಯಾಮಿಲಿ, ಹೊಸ ಮಾತುಕತೆ, ಹೊಸ ಆಟ, ಹೊಸ ಮೂಜು, ಹೊಸ ಮಸ್ತ್ ಇನ್ನೆಕ್ಕಡ ಬನ್ನಿ ಅವ್ರ ಮನೆಗೆ ಹೋಗೋಣ. ನಮಸ್ತೆ, ಹೇಗಿದ್ದೀರಿ ಎಲ್ಲರೂ? ಥ್ಯಾಂಕ್ ಯು. ಗುಲಾಬಿ ಎಲ್ಲರೂ ರೋಸ್ ಕೊಡ್ತಿದ್ದಾರೆ. ತುಂಬ ಲವ್ ಎಲ್ಲರೂ ನನ್ನ ಮೇಲೆ. ಓಕೆ ಸರಿ, ನಾನು ಬರ್ತೀನಿ. ಸ್ವಾಗತ. ಹೋಗು ಫಸ್ಟ್ ನೀವು ಹೋಗಿ. ಓಕೆ, ಎಲ್ರಿಗೂ ನಮ್ಮನೆ ಗೃಹಲಕ್ಷ್ಮಿ ಕಾರ್ಯಕ್ರಮಕ್ಕೆ ಸ್ವಾಗತ. ಆಮೇಲೆ ಫಸ್ಟ್ ಹೇಳ್ತಿದ್ದು ನನ್ನ ಮಗು ಅಲ್ಲ, ಇವ್ರ ಮಗು. ಆಮೇಲೆ ನನ್ನ ಮಗು ಇಟ್ಕೊಂಡು. ಸೊ ಎಲ್ಲರೂ ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ? ಅಮ್ಮ ನಿಮ್ಮ ಹೆಸರು? ರುದ್ರಮ್ಮ. ಮೇಡಮ್ ನಿಮ್ಮ ಹೆಸರು? ನನ್ನ ಹೆಸರು ಹೇಮಲತಾ. ಮೇಡಮ್ ನಿಮ್ಮ ಫುಲ್ ಫ್ಯಾಮಿಲಿ ಫ್ರೆಂಡ್ಸ್ ನೀವೇ ಪರಿಚಯ ಮಾಡಿಸ್ಕೊಳ್ಳಿ. ಇವರು ನಮ್ಮಮ್ಮ ರುದ್ರಮ್ಮ ಅಂತ, ಹಿರಿತಲೆ, ಆಕ್ಟಿವ್ ಪರ್ಸನ್. ಈಗೂ ಕೂಡ ಒಂದು ಖಾನಾವಳಿ ನಡೆಸ್ತಾ ಇದ್ದಾರೆ. ಇವರಿಗೊಂದು ಇಲ್ಲೇ ಪಕ್ಕದಲ್ಲೇ ಕೋಟೆ ರಸ್ತೆಲಿದೆ. ಇಲ್ಲಿ ನಮ್ಮ ತಮ್ಮರಿಬ್ರು ಇದಾರೆ, ನಮ್ಮ ತಂಗಿಯವರು ಇಬ್ರು, ನಾನು ನಮ್ಮ ತಂಗಿ ಇಬ್ರು ಇದೀವಿ. ಇವಳ ಹೆಸರು ಸುನಂದ ಅಂತ ಹೇಳಿ. ಇವನ ಹೆಸರು ನನ್ನ ತಮ್ಮ ಮಲ್ಲಿಕಾರ್ಜುನ ಸ್ವಾಮಿ ಅಂತ. ಇವನು ಕಲಾವಿದ ಕೂಡ. ಇವಳು ನನ್ನ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ನ ನೋಡ್ಕೊಳ್ತಾಳೆ, ಟೀಚರ್ ಆಗಿದ್ದಾಳೆ. ಇವನು ನಮ್ಮ ಬೀದಿ ನಾಟಕಗಳಾಗಿರ್ಬೋದು, ಆಮೇಲೆ ಬೇರೆ ಬೇರೆ ಆಕ್ಟಿಂಗ್ ಆಗಿರ್ಬೋದು, ಮತ್ತೆ ಬಾಲಕಾರ್ಮಿಕರ ಶಾಲೆಗಳಲ್ಲಿ ಮಕ್ಕಳು ಕೆಲಸ ಮಾಡ್ತಾ ಇರ್ತಾರಲ್ಲ, ಬೇರೆ ಬೇರೆ ಕೆಲಸಗಳನ್ನ ಅವ್ರನ್ನೆಲ್ಲ ರೈಡ್ ಮಾಡ್ಬಿಟ್ಟು ಇವನು ನಾಟಕ ಅದನ್ನೆಲ್ಲ ಮಾಡಿ ಜಡ್ಪಿನಲ್ಲಿ ಪ್ರೋಗ್ರಾಮ್ಸ್ ಎಲ್ಲ ತಗೊಂಡು ಇವನು ಆಕ್ಚುಲಿ ಆ ಥರದ್ದು 2 ಟೆಲಿಫಿಲ್ಮ್ ನ ಮಾಡಿದ್ದಾನೆ. ಇವನ ಹೆಸರು ಮಲ್ಲಿಕಾರ್ಜುನ ಸ್ವಾಮಿ ಅಂತ. ಅವನು ವಿಶ್ವರಾಧ್ಯ ಅಂತ ನನ್ನ 2ನೇ ಮಗ. ಅವರು ಪವಿತ್ರ ಅಂತ ಹೇಳಿ ಅವರ ಧರ್ಮಪತ್ನಿ. ಈಗ ರೀಸೆಂಟ್ ಆಗಿ ಮದ್ವೆ ಆಗಿದೆ ಅವ್ರದ್ದು. ಈಗ 1 ಇಯರ್, ಈಗ ಮೊನ್ನೆ ಇದು ಮಾಡಿದ್ವಿ ಆನಿವರ್ಸರಿ ಅವ್ರದ್ದು. 1 ಇಯರ್ ಕಂಪ್ಲೀಟ್ ಮಾಡಿದ್ವಿ. ಇವಳು ನನ್ನ ಮಗಳು ರೂಪಶ್ರೀ ಅಂತ. ಇವಳನ್ನ ದಾವಣಗೆರೆ ಕೊಟ್ಟಿದ್ದೀನಿ. ಇವಳು ವರ್ಕ್ ಮಾಡ್ತಾ ಇದ್ದಾಳೆ ಪ್ರೋಗ್ರಾಮರ್ ಆಗಿ, ಶಿಕ್ಷಣ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇದ್ದಾಳೆ. ಇವ್ರ ಮನೆಯವರು ಚೇತನ್ ಅಂತ ಹೇಳಿ ಅವ್ರು ಇವತ್ತು ಮಿಸ್ ಆಗಿದ್ದಾರೆ. ಅವಳಿಗೆ ಅವ್ರಿಗೆ 2 ಮಕ್ಕಳಿದ್ದಾರೆ. ದೃಶೀಲ್ ಅಂತ ಇವನು, ಅವಳೊಬ್ಳು. ಇವ್ರಿಗೆ 2 ಮಕ್ಕಳು. ಅವಳು 2ನೇ ಮಗಳು ಶುಭಶ್ರೀ ಅಂತ ಹೇಳಿ. ಶುಭಶ್ರೀ ಅವಳದು ಇಂಜಿನಿಯರಿಂಗ್ ಆಗಿದೆ. ಅವ್ರ ಹಸ್ಬೆಂಡು ನಮ್ಮ ರಾಕೇಶ್ ಅಂತ ಹೇಳಿ, ರಾಕೇಶ್ ಹೊಳೆಮಠ ಅಂತ ಹೇಳಿ. ಅವರಿಗೆ 2 ಜನ ಮಕ್ಕಳಿದ್ದಾರೆ. 2 ಮಕ್ಕಳು ಹೆಣ್ಮಕ್ಳು. ಒಂದು ಕ್ಲಾಸಿಗೆ ಹೋಗಿದೆ, ಒಂದು ಇಲ್ಲಿದೆ. ಇವಳು ನನ್ನ ದೊಡ್ಡ ಸೊಸೆ ದಿವ್ಯಶ್ರೀ ಅಂತ ಹೇಳಿ. ಇವಳು ಕೂಡ ನಮ್ಮ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಅಲ್ಲಿ ಟೀಚರ್ ಆಗಿದ್ಲು. ಈಗ ರೀಸೆಂಟ್ ಆಗಿ ಬೇರೆ ಶಾಲೆಗೆ ಹೋಗ್ತಾ ಇದ್ದಾಳೆ. ಹಾಗೆ ನನ್ನ ಮಗ ಇವನು ತಾಲೂಕ್ ಪಂಚಾಯತಿನಲ್ಲಿ ಕಂಪ್ಯೂಟರ್ ಆಪರೇಟರ್ ಆಗಿ ವರ್ಕ್ ಮಾಡ್ತಾ ಇದ್ದಾನೆ. ಇನ್ನೊಬ್ನು ಇವನು ಮುನ್ಸಿಪಾಲಿಟಿನಲ್ಲಿ ವರ್ಕ್ ಮಾಡ್ತಾ ಇದ್ದಾನೆ. ಮಹಾಂತೇಶ್ HS ಅಂತ. ಇವರು ನಂಗೆ 4 ಮಕ್ಕಳು, 8 ಜನ ಆಗಿದ್ದಾರೆ. ಇವಾಗ 4ಕ್ಕೆ 8 ಜನ ಮಕ್ಕಳಾಗಿದ್ದಾರೆ. ಆಮೇಲೆ ಇವ್ರಿಗೆ 2 ಮಕ್ಕಳು ಗಂಡು ಮಕ್ಕಳಾಗಿದ್ದಾರೆ. ಇವರು ಸ್ಕೂಲಿಗೆ ಹೋಗಿದ್ದಾರೆ ಮಕ್ಕಳೆಲ್ಲ 2. ಹಾಗೇನೆ ನನ್ನ ಕುಟುಂಬನ ಹಂಗೆ ದೊಡ್ಡದ್ ಮಾಡ್ಕೊಂಡಿದ್ದೀನಿ. ಹೆಂಗಪ್ಪ ಅಂದ್ರೆ ಬೀಗರು ಅಮ್ಮಂದ್ರು, ಸೊಸೆರ ಅಮ್ಮಂದ್ರನ್ನು ಕೂಡ ನಾವು ಇನ್ವಾಲ್ವ್ಮೆಂಟ್ ಮಾಡ್ಕೊಂಡಿದ್ದೀನಿ. ರಾಕೇಶ್ ಅವರಮ್ಮ ಅವರು ಪುಷ್ಪಾವತಿ ಅಂತ ಹೇಳಿ ಅವರು ಇದೇ ಅವರು ಹೊನ್ನಾಳಿ ಅವರು. ಹಾಗೇನೆ ಇವರು ಹರಪನಹಳ್ಳಿ ಅವರು. ಎದ್ನಿತ್ಕೊಳ್ರಿ. ಅವರ 2ನೇ ಸೊಸೆ ಅಪ್ಪ ಅಮ್ಮ. ಇವರು ರೆಸಿಪಿ ಮಾಡಕ್ಕೆ ರೆಡಿ ಮಾಡಿದ್ದೀನಿ ಅವ್ರನ್ನ. ಶಾರದಾ ಮೇಡಮ್ ಅಂತ. ಕೊಬ್ಬರಿ ಮಿಠಾಯಿ ಮಾಡ್ತಾರೆ ಅವರು. ಅವ್ರ ರೆಸಿಪಿ ಮಾಡ್ತಾ ಇದಾರೆ. ಆಮೇಲೆ ಇವರೆಲ್ಲ ನಮ್ಮ ಬಳಗ. ಯಾಕೆಂದ್ರೆ ಇನ್ಸ್ಟಿಟ್ಯೂಟ್ ಇದೆ ನಮ್ದು, ಟೈಲರಿಂಗ್ ಇನ್ಸ್ಟಿಟ್ಯೂಟ್ ಇದೆ ಮೇಲೆ. ಇವರೆಲ್ಲ ಶಿಬಿರಾರ್ಥಿಗಳು, ನಮ್ಮ ಸ್ಟೂಡೆಂಟ್ಸ್. ಹಾಗೇನೆ ಇವಳು ಗೀತಾ ಅಂತ ಹೇಳಿ ನಮ್ಮ ಟೀಚರ್, ನಮ್ಮ ಇನ್ಸ್ಟಿಟ್ಯೂಟ್ ಅಲ್ಲಿ ಟೀಚರ್. ಇವಳು ಹೇಮಾ ಅಂತ. ಎಲ್ಲಿದ್ರೆ ನಮ್ಮ ಹೇಮಾ? ಕೆಳಗಿದ್ರು ಬ್ಯೂಟಿ ಪಾರ್ಲರ್ ಅಲ್ಲಿ. ಬ್ಯೂಟಿ ಪಾರ್ಲರ್ ಕರೆದು ನಿಮ್ಮೊಂದು ಒಳ್ಳೆ ಫೇಶಿಯಲ್ ಮಾಡ್ತೀನಿ. ಟೈಮ್ ಇಲ್ಲ ಮೇಡಮ್, ಅಂತ ಬಂದ್ಬಿಟ್ಟು. ನಿಮಗೆಲ್ಲ ನಮ್ಮ ಸಿರಿಗನ್ನಡ ಟಿವಿಯನ್ನು ನಾವು ಯಾವಾಗಲೂ ಟಿವಿನಲ್ಲಿ ನೋಡ್ತಾ ಇದ್ವಿ. ಈ ದಿನ ತಾವೆಲ್ಲರೂ ಕೂಡ ನಮ್ಮ ಮನೆಯ ಗೃಹಲಕ್ಷ್ಮಿ ಕಾರ್ಯಕ್ರಮಕ್ಕೆ ನೀವು ಹೊನ್ನಾಳಿಗೆ ಆಗಮಿಸಿರೋದು ನನಗೆ ತುಂಬಾ ಖುಷಿಯಾಗಿದೆ. ಸೂರಸ್ ಅವರು ನೀವೆಲ್ಲರಿಗೂ ಸುಸ್ವಾಗತ, ಧನ್ಯವಾದಗಳು. ನಿಮ್ಗೆಲ್ಲರಿಗೂ ಕೂಡ ಮತ್ತೊಮ್ಮೆ ಸ್ವಾಗತವನ್ನ ಬಯಸ್ತಾ ಇದ್ದೀನಿ. ಅವಾಗ ಎಲ್ಲರೂ ಖುಷಿಯಾಗಿ ಆರಾಮಾಗಿದ್ದೀರಾ ಅಲ್ವಾ? ಅಮ್ಮ ನಿಮ್ಗೆ ಎಷ್ಟು ವರ್ಷ ಆಯ್ತು ಈಗ? 76 ಆಯ್ತಾ? ಮದುವೆಗೆ ಎಷ್ಟು ವರ್ಷ ಆಯ್ತು ನಿಮ್ಗೆ? ಅದೇ ಈಗ 60 ವರ್ಷ. 60 ವರ್ಷ. ಯಜಮಾನ್ರ ಹೆಸರು? ಗುರುಬಸಯ್ಯನರು ಅಂತ. ಗುರುಬಸಯ್ಯನರು ಏನ್ ಮಾಡ್ತಿದ್ರು ಅವರು? ಎಲ್ಲ ಬಿಸ್ನೆಸ್. ಎಲ್ಲ ಬಿಸ್ನೆಸ್? ಹೋಟೆಲ್. ಇವನು 2ನೇ ಮಗ. ಅವನು ಇವ್ರು ದೊಡ್ಡ ಮಗಳಿಗೆ ಮೊಮ್ಮಕ್ಕಳು. ಇವರು ಇವ್ ಮರುಮಕ್ಕಳು. ಹೌದಾ? ಈಗ ಎಲ್ಲಿದ್ದಾರೆ ಅವರು? ಎಲ್ಲ ಅಲ್ಲಿ ಹೋಟ್ಲಾಗದಾರೆ. ಹೋಟ್ಲಲ್ಲಿದ್ದಾರಾ? ನಿಮ್ದು ಲವ್ ಮ್ಯಾರೇಜ್ ಅಂತ? ಹೌದಾ? ಅಜ್ಜಿ ಸುಳ್ಳು ಹೇಳ್ತಿದ್ದಾರೆ. ಅರೇಂಜ್ ಮ್ಯಾರೇಜಾ?
ಹೌದಾ? ಫಸ್ಟ್ ಅವ್ರು ಬಂದಿದ್ದಾರೆ ನಿಮ್ಮ ಮನೆಗೆ ನಿಮ್ಮ ನೋಡ್ಲಿಕ್ಕೆ? ಅಲ್ಲಿ ನಮ್ಮ ಹಿರಿಯರೆಲ್ಲ ನೋಡಿದ್ ಮಾಡಿರೋದು ನಮ್ದು. ನೀವು ನೋಡಿಲ್ವ ಅವ್ರನ್ನ? ನೋಡಕ್ ಹೋಗ್ಲಿಲ್ಲ ನಾವು. ಯಾವ ಏಜಲ್ಲಿ ಮದುವೆ ಆದ್ರಿ? 60 ವರ್ಷಕ್ಕತ್ ಮದುವೆ ಆಗಿ ಇರ್ಲಿ, ಮನೆಗೆ 13 ವರ್ಷಕ್ಕೆ ಮದುವೆ ಆಗಿತ್ತು. ಬಾಲ್ಯ ವಿವಾಹ. ಬಾಲ್ಯ ವಿವಾಹ. ಹೌದಾ? 13 ವರ್ಷಕ್ಕೆ 10 10 ವರ್ಷಕ್ಕೆ 6 ಮಕ್ಕಳು. ಅದು 2 ವರ್ಷಕ್ಕೂ ಹೆಣ್ಮಗಳಾಗಿರೋದು ನಾನು. ಅಜ್ಜಿ ನೀನು ಆಶೀರ್ವಾದ ಮಾಡ್ಬೇಕಜ್ಜಿ, ನನಗೆ ಆಶೀರ್ವಾದ ಮಾಡ್ಬೇಕು. 10 ವರ್ಷಕ್ಕೆ 10 ವರ್ಷಕ್ಕೆ ಅಲ್ಲ 13 ವರ್ಷಕ್ಕೆ ಮದ್ವೆ ಆಯ್ತಂತ್ರಿ ಹೇಳಿದ್ರಿ. ಸೊ ಅತ್ತೆ ಮನೆಗೆ ಹೋದಾಗ ಅಟ್ಮಾಸ್ಫಿಯರ್, ಆ ವಾತಾವರಣ ಹೊಸದಾಗಿರುತ್ತೆ. ಅತ್ತೆ ಹೆಂಗಿತ್ತು? ಬಹಳ ಪ್ರೀತಿಯಿಂದ ಕಂಡ್ರು. ಹೌದಾ? ಮಗಳು ಮಾಡ್ಕೊಂಡ್ ಬಂದನಿ ಅಂತ ಬಹಳ ಪ್ರೀತಿಯಿಂದ ಕಂಡ್ರ? 1 ವರ್ಷ 2 ವರ್ಷ ಇದಾಗಿದ್ದಿಲ್ಲ ನಾನು. ಅಲ್ಲಿ ತನಕನೂ ಇದ್ರು ಅವ್ರು. ಆಮೇಲೆ ಮೆಚೂರ್ಡ್ ಆಗಿರೋದು ಆಮೇಲೆ ಮದುವೆ ಆದ್ಮೇಲೆ ಆಮೇಲೆ ಫಸ್ಟ್ ನೈಟ್ 2 ವರ್ಷ ಬಿಟ್ಟು. ಅಯ್ಯೋ ಪಾಪ ಯಜಮಾನ 2 ವರ್ಷ ಕಾದಿದಾರಂತೆ ಫಸ್ಟ್ ನೈಟ್ಗೆ. ಸಂಬಂಧ ಇರ್ತದಲ್ಲ, ಹಳೆ ಸಂಬಂಧ ಅನ್ನೋದು ಇರ್ತದ. ಮಾಡಿದಂಗೆ ಸಣ್ಣ ವಯಸ್ಸಿನಾಗ ತಂದೆ ಜಲ್ದಿ ಸತ್ತೋಗ್ಬಿಟ್ರು. ತಂದೆ ಮಾಡಿದ್ದು ನನಗೆ ಮದುವೆನ. ತಂದೆ ಮಾಡಿದ್ದು ಮದುವೆ? ಅಜ್ಜಾರ್ ಮದುವೆ ಮಾಡಿರೋದು. ಚಿಕ್ಕ ವಯಸ್ಸಿಗೆ 35ಕ್ಕೆ ನಮ್ಮ ತಂದೆ ಸತ್ತೋಗ್ಬಿಟ್ರು. ಅದಕ್ಕೆ ಮಗಳು ಬಿಟ್ಟು ಹೋಗೋ ಚೆನ್ನಾಗಾಗಲ್ಲ ಹೆಣ್ಮಗಳನ್ನ ಅಂತ ನಮ್ಮ ಅಜ್ಜಾರ್ ಜಲ್ದಿ ಮದುವೆ ಮಾಡ್ಬಿಟ್ರು ನನ್ನ. ಅಜ್ಜ ಅಪ್ಪನ ಅಪ್ಪ. ಹೌದಾ? ಆ ವರ್ಷದಲ್ಲಿ ಮದುವೆ ಆದಾಗ ಜೀವನ ಹೆಂಗಿತ್ತು? ಏನ್ ನಾವೆಲ್ಲ ಸುಮ್ಮನೆ ಒಬ್ರು ಮಾತಾಡಂಗಿಲ್ಲ ಕತ್ತಿಡಂಗಿಲ್ಲ ಅವಾಗ. ಅಷ್ಟಿಲ್ಲ. ಇಷ್ಟಿಲ್ಲ? ಜಗಳ ಇರ್ತಿರ್ಲಿಲ್ಲ ನೀವು? ಏನಿಲ್ಲಪ್ಪ. ಅಲ್ಲ 13 ವರ್ಷಕ್ಕೆ ಹೋಗಿ ಪರವಾಗಿಲ್ಲ, 25-30 ಆಗೋದಿಲ್ಲ. ಆ ಜಗಳ ಇರ್ತಿದ್ರ? ಯಾವಾಗೂ ಜಗಳ ಮಾಡಲಿಲ್ಲ. ಬಹಳ ಪ್ರೀತಿಯಿಂದ ನೋಡಿದ್ರು ನಮ್ಮ ಮನೆಯವರು. ಹೌದಾ? ಚೆನ್ನಾಗೇ ಇಟ್ಕೊಂಡು ದೊಡ್ಡ ಕುಟುಂಬ ನಂದು. ಗಂಡ ಮನೆ 6 ಜನ ಅಣ್ಣ ತಮ್ಮರು, ಒಬ್ಳ ಅಕ್ಕ. ಎಲ್ಲರೂ ನಮ್ಮ ಒಂದ್ಕೆಂದೇ ಇದ್ವಿ ನಾವು. ಹೌದಾ? ಸೂಪರ್. ಅಜ್ಜಿಗೊಂದು ಬರ್ಲಿ ಜೋರಾದ ಚಪ್ಪ. ಯಾಕಂದ್ರೆ ಎಲ್ಲ ತರ ಲೈಫ್ ನೋಡಿ ಬಂದಿರೋರಲ್ವಾ, ಅವರಷ್ಟು ಅನುಭವ, ಅವರಷ್ಟೊಂದು ಇದು ನಮ್ಗೆ ಏನು ಇಲ್ಲ ಇನ್ನು ಅಲ್ವಾ. ಸೂಪರ್ ಸೂಪರ್. ಮೇಡಮ್ ನಿಮ್ಮ ಹೆಸರು ಏನು ಹೇಳಿದ್ರಿ? ನನ್ನ ಹೆಸರು ಹೇಮಲತಾ ಅಂತ. ಹೇಮಲತಾ ಅಂತ. ಏನ್ ಮಾಡ್ಕೊಂಡಿದ್ದೀರಿ ಈಗ? ನಮ್ಮಮ್ಮ ಹೆಂಗೆ ಬಾಲ್ಯ ವಿವಾಹದ ಮಾಡ್ಕೊಂಡ್ರು, ನನಗೂ ಹಂಗೆ 16ನೇ ವಯಸ್ಸಿಗೆನೆ SLC ಆಗಿ ರಿಸಲ್ಟ್ ಬಂತು. ರಿಸಲ್ಟ್ ಬಂದು ನಮ್ಮ ಮನೇಲಿ ಮದುವೆ ತಯಾರಿ ಮಾಡ್ತಾ ಇದ್ದಾರೆ. ನಾನು ಪಾಸ್ ಆಗಿದ್ದೀನಿ, ಕಾಲೇಜ್ ಸೇರ್ಬೇಕು ಅಂತ. ಕಾಂಗ್ರ್ಯಾಚುಲೇಷನ್. ಅದೇ ಕಾಲೇಜ್. ನನಗೂ ಕೂಡ ಹೆಂಗ್ ಮಾಡ್ಬಿಟ್ರು, ಒಂದು ತಿಂಗಳು ಬಿಟ್ಟು ನನಗೂ ಮದುವೆ ಫಿಕ್ಸ್ ಮಾಡ್ಬಿಟ್ರು. ಯಾಕಂದ್ರೆ ಇವ್ರು ತಮ್ಮರು ರೆಡಿ ಇದ್ರು ಇಬ್ರು. ಅಣ್ಣ ತಮ್ಮಂಗ ಅಕ್ಕ ತಂಗಿ ಅಂತ ಹೇಳಿ ಇಬ್ರು ಮದುವೆ ಮಾಡ್ಬಿಟ್ರು ನಮಗೂ ಬೇಗ. ಆಮೇಲೆ ನಾನು ಮದುವೆ ಆಗಿ 2 ಮಕ್ಕಳು ಇವರಿಬ್ರು ಹುಟ್ಟಿದ ಮೇಲೆ ನಾನು ಮತ್ತೆ ಎಜುಕೇಶನ್ ಮಾಡಿದೆ. PUC ಮಾಡಿ ಡಿಪ್ಲೊಮಾ ಆಗಿ ಹಿಂದಿ ಟೀಚರ್ ಆಮೇಲೆ ಜಾಬ್ ಮಾಡಿ ಆಮೇಲೆ ಒಂದು ಹಂತಕ್ಕೆ ಬಂದೆ. ಆಮೇಲೆ ಒಂದು ಜಾಬ್ ಮಾಡಿದೆ, ಟೈಲರಿಂಗ್ ಇನ್ಸ್ಟಿಟ್ಯೂಟ್ ಮಾಡಿದೆ, ಟೀಚರ್ ಆಗಿ ವರ್ಕ್ ಮಾಡಿದೆ. ಹಾಗೇನೆ ನಮ್ಮ SRD ಅಬ್ದುಲ್ ನಜೀರ್ ಸಾಬ್ ರಾಜ್ಯ ಗ್ರಾಮೀಣ ಅಭಿವೃದ್ಧಿ ಸಂಸ್ಥೆ ಅಂತ ಬರುತ್ತೆ, ಸ್ಟೇಟ್ ಗೌರ್ಮೆಂಟ್ ಇಂದ ಒಂದು NGO. ಅದ್ರಡಿನಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಈಗಲೂ ಕೂಡ. ತಾಲೂಕ್ ಪಂಚಾಯತಿನಲ್ಲಿ ವಿಕೇಂದ್ರೀಕೃತ ತರಬೇತಿ ಸಂಯೋಜಕರು ಅಂತ ಆಯ್ಕೆ ಮಾಡ್ಕೋತಾರೆ ನಮ್ಮನ್ನ. ಆವಾಗ ನನ್ನ ಸ್ಟೆಪ್ ಚೇಂಜ್ ಆಯ್ತು. ನನಗೆ ಅವಾಗ ನನಗೂ ನಾಲೆಡ್ಜ್ ಇರಲಿಲ್ಲ. 35 ಆದ್ಮೇಲೆ ನನಗೂ ಚಿಗುರಿದ್ದು ಉತ್ಸಾಹ ಮತ್ತೆ ಏನೋ ಮಾಡ್ಬೇಕು ಅನ್ನೋದು ಅವಾಗೆಲ್ಲ ನನಗೂ ಚಿಗುರಿದ್ದು ಅವಾಗೇನೆ. ಅಲ್ಲಿವರೆಗೂ ನಮಗೂ ಏನೋ ಅಷ್ಟು ಗೊತ್ತಾಗ್ತಿರ್ಲಿಲ್ಲ. ನನಗೂ ನಮ್ಮ ಮನೆಯವರು ಇಬ್ರು ತುಂಬಾ ಚೆನ್ನಾಗಿ ನೋಡ್ಕೊತಾ ಇದ್ರು. ನಮ್ಮ ಮೈದ್ನ 7 ಗಂಡನು ಅಣ್ಣ ತಮ್ಮ ಇಬ್ರು, ಅಣ್ಣ ತಮ್ಮ ಅಕ್ಕ ತಂಗಿ ಆ ಥರ. ಹಾಗಾಗಿ ಅವ್ರಿಗೂ ಚೆನ್ನಾಗಿ ಎನ್ಕರೇಜ್ ಮಾಡಿದ್ರು, ಓದಕ್ಕಾಗ್ಲಿ ಕೆಲಸ ಮಾಡೋಕ್ಕಾಗ್ಲಿ ಎಲ್ಲದಕ್ಕೂ ಎನ್ಕರೇಜ್ ಮಾಡಿದ್ರು. ಹಾಗೇನೆ ನನಗೂ ಹಾಬಿ ಇತ್ತು, ಏನೋ ಮಾಡ್ಬೇಕು ಅನ್ನೋದೇ ಒಂದು ಹುಡುಕಾಟನೇ ಇತ್ತು. ಹಂಗೇನೆ ಒಂದು ಟೈಲರಿಂಗ್ ಸ್ಕೂಲ್ ಓಪನ್ ಮಾಡಿದೆ. ಸ್ಕೂಲ್ ಟೀಚರ್ ಆಗಿದ್ದೆ. ಏನ್ ಬೇಕೆಲ್ಲ ಕಸೂತಿ ಕಾರ್ಯಕ್ರಮಗಳನ್ನೆಲ್ಲ ಕಲಿಸ್ತಾ ಇದ್ದೆ. ಎಲ್ಲ ಕಲೆ ಎಲ್ಲ ನಾನು ಸ್ಕೂಲಿಗೆ ಹೋಗ್ಬೇಕಾದ್ರೆ ಏನೇನು ನನ್ನ ಆಸೆ ಇತ್ತಲ್ಲ, ನಾಟಕ ಮಾಡ್ತಿದ್ದೆ, ಡ್ಯಾನ್ಸ್ ಮಾಡ್ತಿದ್ದೆ, ಹಾಡು ಹೇಳ್ತಿದ್ದೆ, ಎಲ್ಲದನ್ನು ನನ್ನ ಜೀವನದಲ್ಲಿ ಅಳವಡಿಸ್ಕೊಂಡು ಹಾಗೇನೆ ಆ ಥರದ್ದೇ ಒಂದು ಇನ್ಸ್ಟಿಟ್ಯೂಟ್ ಮಾಡಿಬಿಟ್ಟು ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಎಲ್ಲರಿಗೂ ನಾನು ದಾರಿ ಎರಿತಾ ಇದ್ದೀನಿ ಆ ಥರದ್ದು. ನಿಮ್ಮ ಯಜಮಾನ್ ಹೆಸರು ಮೇಡಮ್? ಜಯದೇವಯ್ಯ ಅಂತ ಹೇಳಿ. ಸ್ವಾಮಿ ಫ್ಯಾಮಿಲಿ ನಮ್ದು. ಸ್ವಾಮಿ ಫ್ಯಾಮಿಲಿ. ಒಂದು ಕಿರಾಣಿ ಅಂಗಡಿ ಮಾಡ್ತಾ ಇದ್ರು. ಇಬ್ರು ಅಣ್ಣ ತಮ್ಮ ಒಟ್ಟಿಗೆ ಇದ್ರು, ಚೆನ್ನಾಗಿ ಮಾಡ್ತಾ ಇದ್ರು. ಆಮೇಲೆ ಮಕ್ಕಳೆಲ್ಲ ಹುಟ್ಟಿದ್ಮೇಲೆ ಅವ್ರಿಗೆ ಸ್ಟ್ರೋಕ್ ಅಟ್ಯಾಕ್ ಆಯ್ತು. 1-2 ವರ್ಷ ಬೆಡ್. ಆಮೇಲೆ ಎಕ್ಸ್ಪೈರ್ಡ್ ಆದ್ರು ಬೇಗನೆ. ಅವರು 10 ವರ್ಷ ಆಯ್ತು ಎಕ್ಸ್ಪೈರ್ಡ್ ಆಗಿ. ಸೊ ಆ ಟೈಮಲ್ಲಿ ಎಕ್ಸ್ಪೈರ್ಡ್ ಆದ್ಮೇಲೆ ಒಂದು ಟಫ್ ಸಿಚುವೇಶನ್ ಇರುತ್ತೆ, ಮಕ್ಕಳಿದ್ದಾರೆ, ಮಕ್ಕಳನ್ನ ತುಂಬಾ ಕಷ್ಟ ಆಯ್ತು. ನಾವು ಹೊರಗೆ ಹೋಗಿರ್ಲಿಲ್ಲ ಖಂಡಿತ ಅವಾಗ. ನನ್ಗೆ ಹೆಂಗ್ ಮಾಡ್ಬೇಕು ಅಂತಾನೆ ಗೊತ್ತಿರ್ಲಿಲ್ಲ. ಏನ್ ಹಾಬಿಗೆ ಅಂತ ಅವಾಗ ಖುಷಿಗೆ ಜಗಳ ಮಾಡ್ಕೊಂಡು ಕಲ್ತಿದ್ದೆಲ್ಲದನ್ನು ನನಗೆ ಅವಾಗೆ ಪ್ಲಸ್ ಪಾಯಿಂಟ್ ಆಗಿದ್ದು. ಆಮೇಲೆ ನಮ್ಮ ಫ್ಯಾಮಿಲಿ ಇದೆಲ್ಲ ಎಲ್ಲ ಬ್ಯಾಕ್ ಬೋನ್ಸ್ ಆದ್ರು. ನಮ್ಮ ಗುರೂಜಿನೂ ಅಷ್ಟೇ, ಹಿರೇಕಲ್ ಮಠ ಅಂತ ಇದೆ ನಮ್ದು ಹೊನ್ನಾಳಿನಲ್ಲಿ. ಈ ಗುರೂಜಿನೇ ನನಗೆ ಮಾರ್ಗದರ್ಶಕರು. ಅವರು ನನಗೆ ಅವ್ರ ಸಾಂತ್ವನ ಮಾಡಕ್ ಬಂದಾಗ, ನಿಮ್ಮ ಮನೆಯವ್ರು ಸತ್ತೋಗಿದ್ದಾರೆ,
ಅಂತ ಅನ್ಕೋಬೇಡ, ನಿಮ್ಮ ಮನೆಯವ್ರು ಇದ್ದಾರೆ, ನೀನು ಸತ್ತೋಗಿದ್ಯಾ ಅನ್ಕೋ ಅಂತಂದ್ರು. ಅಂದರೆ ನಾನಿದ್ರೆ ನಾನು ಸಂಕೋಚದಿಂದನೇ ಬದುಕಬೇಕಾಗುತ್ತೆ ಅಂತ ಹೇಳಿ ಹೇಮನೆ ಸತ್ತೋಗಿದ್ದಾಳೆ ಅಂತ ತಿಳ್ಕೊಂಬಿಡು, ನಿಮ್ಮ ಮನೆಯವ್ರು ಇದ್ದಾರೆ ಅಂತ ತಿಳ್ಕೊಂಡು ನೀನು ಎಲ್ಲ ಕೆಲಸಗಳನ್ನು ನಿಭಾಯಿಸ್ಬೇಕು, ಫ್ಯಾಮಿಲಿ ಎತ್ಕೊಂಡು ಹೋಗ್ಬೇಕು, ಮಕ್ಕಳು ನೋಡಬೇಕು, ದೊಡ್ಡವ್ರು ಮಾಡಬೇಕು ಅಂತ ಹೇಳಿ ನಂಗೆ ತುಂಬ ಸ್ಟ್ರೆಂತ್ ಮಾಡಿದರು. ನಂಗೆ ಹಾಗೇನೆ ಮಕ್ಕಳು ಸಪೋರ್ಟ್ ಮಾಡಿದರು, ತಮ್ಮಂದ್ರು ಸಪೋರ್ಟ್ ಮಾಡಿದರು. ನಮ್ಮಮ್ಮ ಮಾತ್ರ ಬ್ಯಾಕ್ ಬೋನ್ ಯಾವಾಗಲೂ ಕೂಡ ನನಗೆ ಎನರ್ಜಿ ಎನ್ಕರೇಜ್ ಎಲ್ಲದನ್ನು ಮಾಡ್ತಾ ಬಂದರು. ಏನೇ ಮಾಡಿದ್ರು ಸಹಕಾರ ಕೊಡ್ತಾಯಿದ್ರು. ಹಾಗೇನೆ ಎಲ್ಲ ಸ್ಕೂಲ್ಗಳಲ್ಲಿ ಟೀಚರಾಗಿ ಡ್ಯಾನ್ಸ್ ಕಲಿಸ್ತಾ ಇದ್ದೆ, ಎಲ್ಲ ಟೈಪು ಮಾಡ್ತಾಯಿದ್ದೆ, ಡ್ಯಾನ್ಸ್ ಆಗಿರ್ಬೋದು, ಹಾಡಾಗಿರ್ಬೋದು. ಹಾಗೆ ಮಾಡ್ತಾ ಮಾಡ್ತಾ ಆ ನೋವನ್ನ ನಾನೇನು ಇದಿತ್ತು, ಬೇಜಾರಾಗ್ತಾ ಇತ್ತು, ಬೇರೆಯವ್ರು ಏನಾರು ಅಂದರೆ ತಕ್ಷಣಕ್ಕೆ ಬೇಜಾರಾಗ್ತಿತ್ತು ಅಂದರೂ ಅದನ್ನು ಚಾಲೆಂಜಿಂಗ್ ಆಗಿ ತಗೊಂಡು ಒಂದು ಕ್ರಿಯೇಟಿವಿಟಿ ಮಾಡ್ಕೊಂಡು ಲೈಫ್ನ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದೀನಿ. ಇವಾಗ ಅಜ್ಜಿ ಆಗಿದ್ದೀನಿ, ಚೆಂದಾಗಿ ಅವರು ಅಜ್ಜಿ ಥರ ಕಾಣ್ತಿದ್ದಾರ. ಇವ್ರ ಅಜ್ಜಿಯ ಎಷ್ಟು ಸ್ವೀಟ್ ಆಂಟಿ ನೋಡಿ, ಅಜ್ಜಿ ಅಲ್ಲ ಇವರು. 6 ಮೊಮ್ಮಕ್ಕಳಿದ್ದಾರೆ, ಖುಷಿಯಾಗಿ ಎಂಜಾಯ್ ಮಾಡ್ತಿದ್ದೀವಿ. 4 ಮಕ್ಕಳಿಗೆ 4 ಮಕ್ಕಳು ಸೇರ್ಕೊಂಡಿದ್ದಾರೆ, 8 ಜನ ಆಗಿದ್ದಾರೆ, 8 ಫ್ಯಾಮಿಲಿ ಆಗಿದೆ, ಮಜ್ವಾಗಿದ್ದೀನಿ. ನಮಸ್ತೆ. ನಮಸ್ತೆ ಸರ್. ನಿಮ್ಮ ಹೆಸರೇನಂದ್ರೆ? ನನ್ನ ಹೆಸರು ದಿವ್ಯಶ್ರೀ ಅಂತ. ನಾನು ಇಲ್ಲಿ ಟೈಲರಿಂಗ್ ಕ್ಲಾಸ್ಗೆ ಟೀಚರ್ ಆಗಿದ್ದೆ ಫಸ್ಟ್ಗೆ ಎಲ್ಲ, ಮತ್ತೆ ಕಂಪ್ಯೂಟರ್ ವರ್ಕ್ ಎಲ್ಲ ಮಾಡಿದ್ದೆ. ಸೊ ಇಲ್ಲೇ ಒಂದೊಂದು ಟೈಮ್ ಗೌರ್ಮೆಂಟಿಂದ ತಗೊಂಡು ಹಿಂಗೆ ಪ್ಯಾನ್ ಕಾರ್ಡ್ ಆ ಥರ ಎಲ್ಲ ಏನು ಮಾಡ್ತಿದ್ವಿ ಅದೆಲ್ಲ ಮಾಡ್ತಾ ಇದ್ವಿ. ಸೊ ಈಗ ಟೈಲರಿಂಗ್ ಕ್ಲಾಸಿಗೆ ಮಮ್ಮಿ ಮತ್ತು ಗೀತಾ ಅವ್ರ ಟೀಚರ್ ಇದ್ದಾರೆ. ಸೊ ನಾನೀಗ ಭಾರತೀಯ ವಿದ್ಯಾಸಂಸ್ಥೆ ಅಂತ ಇಲ್ಲೇ ಸ್ಕೂಲ್ ಇದೆ, ಅಲ್ಲಿ ಟೀಚರಾಗಿ ವರ್ಕ್ ಮಾಡ್ತೀನಿ, ಕಂಪ್ಯೂಟರ್ ಟೀಚರ್ ಆಗಿ. ಸೊ ಇವರು ನಮ್ಮ ಹಸ್ಬೆಂಡು ಮಹಾಂತೇಶ್ ಅಂತೇಳಿ. ತುಂಬಾ ಸಾಫ್ಟ್ ಅನ್ಸುತ್ತೆ ಅಲ್ವಾ ಅಣ್ಣ? ಅವರು ಮಾತಾಡಲ್ಲ ಅನ್ಸುತ್ತೆ ಅಲ್ವಾ? ಅವರು ಪುರಸಭೆಯಲ್ಲಿ ಕಂಪ್ಯೂಟರ್ ಆಪರೇಟರ್ ಅವರು. ಹೌದಾ? ನೀವು ಕಂಪ್ಯೂಟರ್ ಇರ್ತೀರಿ ಇಬ್ರು? ಹೆಂಗೆ ಬಾಸ್ ಹೆಂಗ್ ಮನೇಲಿ ಪಾಪ ಇರ್ತಾರ, ಜೋರು ಇರ್ತಾರ? ಇಲ್ಲ, ಅವರು ಹಂಗೆ ಜೋರೆಲ್ಲ ಏನಿಲ್ಲ, ಸೈಲೆಂಟ್ ಜಾಸ್ತಿ, ಬಟ್ ಮಾತು ಶಾರ್ಪ್, ಮಾತು ತುಂಬಾ ಶಾರ್ಪ್, ಚುಚ್ಚುತ್ತೆ ಅವ್ರ ಮಾತು ಹಾಡಲ್ಲ, ಆಡಿದ್ರೆ ಚುಚ್ಚುತ್ತೆ. ಆಡಿದ್ರೆ ಚುಚ್ಚಿ 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 ಮಾತಾಡ್ತಾರೆ ಅವ್ರು. ಮನೇಲಿ ಜಗಳ ಆಡ್ತಾರಾ? ಇಲ್ಲ, ಇಲ್ವಾ? ಜಗಳ ಇಲ್ಲ, ಹಂಗಿಲ್ಲ. ತುಂಬಾ ಲವ್ವಾ? ಓಕೆ ಓಕೆ ಓಕೆ. ಅವ್ರು ತುಂಬಾ ಸಾಫ್ಟ್ ಅಲ್ವಾ? ಒಂದು ಪ್ರಶ್ನೆ ಕೇಳ್ತೀನಿ, ನಿಮ್ಗೆ ಕರೆಕ್ಟಾಗಿ ಉತ್ತರ ಕೊಡ್ಬೇಕು ನೀವು. ಓಕೆ. ಮದುವೆ ಹೊಸದ್ರಲ್ಲಿ ಅವ್ರು ನಿಮಗೆ ಫಸ್ಟ್ ಮುತ್ತು ಕೊಟ್ರೆ ನೀವು ಅವ್ರಿಗೆ ಫಸ್ಟ್ ಮುತ್ತು? ಈಗ ಯಾರು ಸಾಫ್ಟು ಯಾರು ಅಂತ ಗೊತ್ತಾಗುತ್ತೆ ಈಗ. ಯಾರು? ಅವರು. ಅಂದ್ರೆ ಅಲ್ಲಿ ಸಾಫ್ಟ್ ಇಲ್ಲ ಅವರು, ಅಲ್ಲಿ ಅಣ್ಣ ರಗಡ್. ನೀನ್ ಯಾಕೆ ಹಂಗ್ ನಗ್ತಿದ್ಯಾ? ನಿನ್ಗೇನು ಅರ್ಥ ಆಯ್ತು ಮಗನೇ? ಆ ರೇಂಜಿಗೆ ನಗ್ತಿದ್ಯಾ ನೀನು? ಸರ್ ಮದುವೆ ಮೇಲೆ ಹೆಂಗಿದೆ ಸರ್ ಲೈಫ್? ಚೆನ್ನಾಗಿದೆ. ಖುಷಿಯಾಗಿದ್ದೀರಾ? ಖುಷಿನೇ ಇರೋದು. ಹೌದಾ? ಹಾಗಾದ್ರೆ ಮೇಡಮ್ ಇಲ್ಲ ಅಂತ ಅವ್ರು ಜಗಳ ಆಡಲ್ಲ ಮನೇಲಿ, ಹೌದಾ? ಬೈತಾರ ನಿಮ್ಗೆ? ಇಲ್ಲ. ಇಲ್ವಾ? ಮಾರ್ಗದರ್ಶಿ ಆಗಿದ್ದಾರೆ ನಿಮ್ಗೊಂದು ಒಳ್ಳೆ ಸೂಪರ್. ಥ್ಯಾಂಕ್ ಯು ಸರ್. ನಮಸ್ತೆ. ನಮಸ್ತೆ ಸರ್. ಎಷ್ಟು ವರ್ಷ ಆಯ್ತು ಮದುವೆಗೆ? 1 ವರ್ಷ ಆಯ್ತು. 1 ವರ್ಷ ಆಯ್ತು. ಮೇಡಮ್ ಹೆಸರು? ಪವಿತ್ರ. ನೀವೇನು ಮಾಡ್ಕೊಂಡಿದ್ದೀರಾ? ನಂದು BA ಮುಗ್ದಿದೆ ಸರ್. ಜಸ್ಟ್ 1 ವರ್ಷ ಆದ ತಕ್ಷಣ ಮದುವೆ ಆಯಿತು. ಈಗ 1 ವರ್ಷ ಆಗಿ ಈ ಮನೇಲಿ ಇದ್ದೀನಿ. ಮುಂದೆ ನೋಡ್ಬೇಕು, ಈಗ ಮುಂದೆ ಬೇರೆ ಮನೆಗೆ ಹೋಗ್ತೀರಾ? ಏನ್ ಮಾಡ್ಬೇಕು ಅಂತ. 1 ವರ್ಷ ಆಯ್ತು ಮದುವೆ ಆಗಿ. ಇನ್ನು ನೆಕ್ಸ್ಟ್ ಏನು ಮಾಡಬೇಕು? ನೆಕ್ಸ್ಟ್ ನೋಡ್ಬೇಕು ಸರ್, ಏನಾದ್ರು ಮಾಡೋದು. 1 ವರ್ಷ ಆಯ್ತು ಮದುವೆ ಆಗಿ, ನೆಕ್ಸ್ಟ್ ನೋಡ್ಬೇಕು. ಅಲ್ಲ, ಎಜುಕೇಶನ್ BA ಮುಗ್ದಿದೆ, ಏನಾದ್ರು ಜಾಬ್ ಮಾಡ್ಬೇಕು ಸರ್. ಓಕೆ. ಸೊ 1 ವರ್ಷದ ಜೀವನ ಹೆಂಗಿದೆ ಮೇಡಮ್ ಮದುವೆ ಆದ್ಮೇಲೆ? ಚೆನ್ನಾಗಿತ್ತು ಸರ್, ಚೆನ್ನಾಗಿತ್ತು. ಹೆಂಗಿತ್ತು? ಹೆಂಗ್ ಚೆನ್ನಾಗಿತ್ತು? ಎಂಜಾಯ್ ಆಗಿ ಚೆನ್ನಾಗಿತ್ತು. ಎಂಜಾಯ್ ಮಾಡ್ತೀರಾ ನೀವು? ಇವ್ರ ಯಜಮಾನ್ರು ಪಾಪ ಇದ್ದಾರ ಜೋರಿದ್ದಾರ ಮೇಡಮ್? ಜೋರಿದ್ದಾರೆ. ಜೋರಿದ್ದಾರಾ? ಮತ್ತೆ ತುಂಬಾ ಸಾಫ್ಟ್ ತರ ಕಾಣಿಸ್ತಾರ? ತುಂಬಾ ಸ್ಟ್ರಾಂಗ್ ಸರ್. ಇವನಿಗೆಲ್ಲ ಎಲ್ಲರ ಫ್ಯಾಮಿಲಿ ವಿಷಯ ಗೊತ್ತು ಇವನಿಗೆ. ಇವನೊಂಚೂರು ಮನೆಗೆ ತಗೊಳೋಕೆ ಜಾಗ್ರತೆ, ಎಲ್ಲ ನೋಟಿಸ್ ಮಾಡ್ತಾನೆ ಅವನು. ಸ್ಟ್ರಾಂಗ್ ಇದ್ದಾರೆ ಸರ್ ಅವರು. ಸ್ಟ್ರಾಂಗ್ ಇದ್ದಾರಾ? ಜಗಳ ಆಡ್ಲಿಕ್ಕ? ಹೌದಾ? ಓಕೆ. ಮದ್ವೆ ಹೊಸದ್ರಲ್ಲಿ ಎಲ್ಲಿ ಹೋಗಿದ್ರಿ ಇಬ್ರು? ಅಂದ್ರೆ ಹನಿಮೂನಿಗೆ ಎಲ್ಲಿ ಹೋಗಿದ್ರಿ ಅಂತ? ಇಲ್ಲೇ ಸಿಗಂದೂರು, ಧರ್ಮಸ್ಥಳ, ಅಲ್ಲೇ ದೇವಸ್ಥಾನಕ್ಕೆ ಹೋಗಿದ್ವಿ ಸರ್. ಹನಿಮೂನ್ ಅಲ್ಲ, ಅದೇ ಇಲ್ಲಿಗೆ ನಾನು ಹೋಗ್ತೀನಿ. ಮೊನ್ನೆ 1 ವರ್ಷ ವೆಡ್ಡಿಂಗ್ ಆನಿವರ್ಸರಿಗೆ ಮೈಸೂರಿಗೆ ಹೋಗಿ ಬಂದ್ವಿ ಸರ್. ತುಂಬಾ ಬೋರ್ ಇದ್ದಾರೆ ಕಪಲ್ಸ್. ಹೌದಾ? ಕೊಡಿ 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 ಕೊಡಿ.
ಯಾಕಣ್ಣ ಎಲ್ಲೂ ಹೋಗಿಲ್ಲ? ಯಾಕೆ? ಮದುವೆಗೆ ಒಂದು ದಿವಸ ಒಂದು ತಿಂಗಳು ರಜಾ ಹಾಕ್ಬಿಟ್ನಾ, ನೆಕ್ಸ್ಟ್ ಆಮೇಲೆ ರಜಾ ಸಿಗ್ಲಿಲ್ಲ, ಸೊ ಹಂಗಾಗಿ ಅದೇ 1 ತಿಂಗಳಲ್ಲಿ ಎಲ್ಲಾದ್ರೂ ಹೋಗ್ಬೇಕಲ್ವ ಅಕ್ಕನ ಕರ್ಕೊಂಡು ಪಾಪ? ಬರೀ ಎಲ್ಲ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್, ಬರೀ ಊಟ ಫಂಕ್ಷನ್, ಅದೇ ಇದರಲ್ಲೇ ಟೈಮ್ ಸ್ಪೆಂಡ್ ಕಳೆದ್ಬಿಟ್ರೆ ಅದರಲ್ಲೇ. ಅಲ್ಲ, ನಿಮ್ಗೆಲ್ಲಾದ್ರೂ ಹೋಗ್ಬೇಕು ಅಂತ ಪ್ಲಾನ್ಸ್ ಇದೆಯಾ? ನಿಮ್ಗೆಲ್ಲಾದ್ರೂ ಆಸೆ ಇದೆ ಹೋಗ್ಬೇಕು ಅಂತ? ಇಲ್ಲ ಸರ್, ಇಲ್ವಾ? ಗೋವಾಕ್ಕೆ ಹೋಗ್ಬೇಕು ಅಂತ ಇದೆ. ಅಣ್ಣ ನೀನ ಕರ್ಕೊಂಡು ಹೋಗಲ್ಲ ಅಣ್ಣ, ಅವ್ರು ಸ್ಟಾಪಿನಾಗ ಹೋಗ್ತಾರೆ, ಅವ್ರಿಗೆಲ್ಲ ಎಂಜಾಯ್ ಮಾಡ್ಲಿಕ್ಕೆ ಇರುತ್ತೆ. ಯಾರು ಇವನಾ? ಇನ್ನೂ ಆಸೆ ನಿನಗೆ ಗೋವಾಗ ಹೋಗ್ಲಿಕ್ಕೆ? ಏನು ಗೋವಾಗ ಹೋಗಿ ಏನು ಮಾಡ್ತೇನೆ ನೀನು? ಹೌದಾ, ಸ್ವಿಮ್ಮಿಂಗ್ ಅಷ್ಟೇ. ಸೊ ಎಲ್ಲಿ ಹೋಗ್ಬೇಕು? ಗೋವಾಕ್ಕ? ಗೋವಾಕ್ಕೆ ಸಿಂಗಲ್ ಇದ್ದಾಗ ಹೋಗ್ಬೇಕು, ಕಪಲ್ಸ್ ಆದ್ಮೇಲೆ ಗೋವಾಕ್ಕೆ ಹೋಗ್ಬಾರ್ದು. ಊಟಿಗೆ ಹೋಗಿ ನೀವು ಬೆಸ್ಟು. ಓಕೆ, ಥ್ಯಾಂಕ್ ಯು. ಎಲ್ಲಿ ನಿಮ್ಮ ಯಜಮಾನ್ರ ಹೆಸರು? ಚೇತನ್ ಅಂತ, ದಾವಣಗೆರೆಯಲ್ಲಿದ್ದಾರೆ. ದಾವಣಗೆರೆ ಏನು ಮಾಡ್ತಿದ್ದಾರೆ ಚೇತನ್? ಅವರು ಬಿಸ್ನೆಸ್ ಮಾಡ್ತಾರೆ. ಬಿಸ್ನೆಸ್ ಬರಲ್ಲ, ನೀವೆಲ್ಲಿರೋದು? ಅಲ್ಲೇ ಇರೋದು. ಅಲ್ಲಿ ದಾವಣಗೆರೆಯಿಂದ ಬಂದ ನೀವು ಬರ್ತೀರಾ ಅಂತ ಬಂದಿದ್ದೀನಿ ಮೀಟ್ ಆಗಕ್ಕೆ. ನನ್ನ ಮೀಟ್ ಆಗಕ್ಕೆ ಬರೋದಿಲ್ವಾ? ಅಲ್ಲಿ ಯಜಮಾನ್ ಚೇತನ್ ಇದ್ದಾರೆ, ಇಲ್ಲಿ ಯಾರಿದ್ದಾರೆ? ಇಲ್ಲಿ ನಿಮ್ಮ ನೋಡ್ಲಿಕ್ಕೆ ಬರ್ಬೇಕು ಅವರು. ಅಲ್ಲಿ ಚೇತನ್ ಇಲ್ವಾ? ನಿಮ್ಗೆ ಎಷ್ಟು ಜನ ಮದುವೆ ಆಗಿ? ನಂದು 8 ಇಯರ್ಸ್ ಆಯ್ತು. 8 ಇಯರ್ಸ್ ಆಯ್ತಾ? ಎಷ್ಟು ಜನ ಮಕ್ಕಳು? ಇಬ್ರು. ಇನ್ನೊಬ್ಬ ಸರ್ ನಮಸ್ತೆ. ನಿಮ್ದು 8 ಇಯರ್ಸ್ ಆಫ್ ಜರ್ನಿ ಹೆಂಗಿದೆ? ತುಂಬಾ ಚೆನ್ನಾಗಿದೆ. ತುಂಬಾ ಚೆನ್ನಾಗಿದೆ. ನಿಮ್ಮ ಮದುವೆ ಎಲ್ಲ ಹೋಗಿದ್ರಿ? ನಾವು ತುಂಬಾ ಕಡೆಗೆ ಹೋಗಿ, ಚಿಕ್ಕಮಂಗ್ಳೂರು. ನೋಡಿ ಇವ್ರ ಯಜಮಾನ್ ನೋಡಿ, ಚಳಿ ಇರೋ ಜಾಗಕ್ಕೇ ಕರ್ಕೊಂಡು ಹೋಗಿದ್ರಿ. ಗೋವಾಕ್ ಹೋಗಿದ್ವಿ, ಚಿಕ್ಕಮಂಗ್ಳೂರು ಹೋಗಿವಿ, ದುಬೈ ಹೋಗಿವಿ. ಹೌದಾ? ಓಹೋ, ಇವರೊಬ್ರು ಇದ್ದಾರೆ. ನಾವು ಧರ್ಮಸ್ಥಳಕ್ಕೆ ಹೋಗಿದ್ದೀವಿ ಸರ್, ನಾವು ಸುಬ್ರಹ್ಮಣ್ಯಕ್ಕೆ ಹೋಗಿದ್ದೀವಿ ಸರ್. ಸೊ ನಿಮ್ಮ ಯಜಮಾನ್ರಿಗೆ ಕೂಲ್ ಇದ್ದಾರಾ ಅಲ್ಲ ಜೋರಿದ್ದಾರಾ? ಫುಲ್ ಕೂಲ್ ಅವರು, ನಾನೇ ಜೋರು. ಹೌದಾ? ಸತ್ಯ ಒಪ್ಕೊಂಡ್ರು. ನಿಜ ಆಕ್ಚುಲಿ ಲೇಡೀಸ್ ನಿಜ ಒಪ್ಕೋಬೇಕು. ತುಂಬಾ ರೇರ್. ಇಲ್ಲಪ್ಪ ನಾವು ತುಂಬಾ ಪಾಪ ನಮ್ಮ ಯಜಮಾನ್ರು ಅಂತಾರೆ. ಯಜಮಾನ್ ನೋಡ್ರೆ ಮತ್ತೆ ಹಿಂಗ್ ಇರ್ತಾರೆ, ಅವ ನನಗೆ ಯಾರು ಸವಾಸನ ಇಲ್ಲಪ್ಪ ಬೈದ್ರು. ಹೌದಮ್ಮ, ಸರಿ, ಸೂಪರ್. ಸೊ ಯಜಮಾನ್ರು ತುಂಬಾ ಕೂಲ್. ಹೌದಾ? ಸೊ ನೀವು ಮದುವೆ ದೋಸದಲ್ಲಿ ಅವ್ರು ನಿಮ್ಗೆ ಮುದ್ದು ಕೊಟ್ಟಿರಲ್ಲ, ಅವ್ರು ನೀವು ಅವ್ರಿಗೆ ಮುದ್ದು ಕೊಟ್ಟಿಲ್ಲ? ಅವರೇ ಫಸ್ಟ್. ಆಮೇಲೆ ನಾನು ಸೆಕೆಂಡ್. ಸೊ ನೀವು ಹ್ಯಾಪಿ ಆಗಿದ್ದೀರಾ, ಖುಷಿಯಾಗಿದ್ದೀರಾ? ಸೊ ನೈಸ್, ಥ್ಯಾಂಕ್ ಯು. ನಮಸ್ತೆ. ನಮಸ್ತೆ ಮೇಡಮ್. ನಿಮ್ದು ಎಷ್ಟು ಜನ ಮದುವೆಗೆ? ನಮ್ದು 4 ಇಯರ್ ಕಂಪ್ಲೀಟ್. 4 ಇಯರ್ಸ್ ಕಂಪ್ಲೀಟ್ ಆಯ್ತಾ? ನೆಕ್ಸ್ಟ್ 5th ಇಯರ್ ಕಾಲ ಇಡ್ತಿದ್ರಿ. ಹೆಂಗಿತ್ತು 4 ಇಯರ್ಸ್? 4 ಇಯರ್ಸ್ ತುಂಬಾ ಚೆನ್ನಾಗಿದೆ. ನೀವೆಲ್ಲೆಲ್ಲ ಹೋಗಿದ್ದೀರಿ ಮದುವೆ ದಿವಸದಲ್ಲಿ? ನಾವು ಇನಿಷಿಯಲಿ ಬ್ಯಾಂಗ್ಳೂರಿಗೆ ಹೋಗ್ಬೇಕಿತ್ತು, ಅವ್ರ ಜಾಬ್ ಅಲ್ಲೇ ಇತ್ತು. ಅಲ್ಲಿಗೆ ಹೋಗಿ ನಾವು ಸೆಟ್ ಆಗಕ್ಕೆ ತುಂಬಾ ಟೈಮ್ ತಗೊಂಡ್ವಿ. ಆಮೇಲೆಲ್ಲ ನಾವು ಮದುವೆ ಆಗಿ 1 ವರ್ಷದ ಒಳಗಡೆನೆ ಕೋವಿಡ್ ಟೈಮ್ ಬಂತಲ್ಲ, ಹಾಗಾಗಿ ಸೀದಾ ಬ್ಯಾಕ್ ಟು ಹೋಮ್ ಅಂತ ಈ ಕಡೆ ಬಂದ್ಬಿಟ್ಟಿದೀವಿ. ಇಲ್ಲೇ ಇದೀವಿ, 2 ಮಕ್ಕಳು, ಅವರು ಇವರು ಅಂತ ಇಲ್ಲೇ ಸೆಟ್ ಆಗಿಬಿಟ್ಟಿದೀವಿ. ಹೌದಾ? ಎಲ್ಲಿದ್ರಿ ಬೆಂಗಳೂರಲ್ಲಿ? ಬ್ಯಾಂಗ್ಳೂರ್ BTM ಲೇಔಟ್. ಓಕೆ, ಸೂಪರ್. ನಮಸ್ತೆ ಸರ್. ನಮಸ್ತೆ. ನಾನು ಸರ್ ರಾಕೇಶ್ ಅಂತೇಳಿ. ಇವರು ನಮ್ಮ ತಾಯಿಯವರು, ನಮ್ಮ ತಂಗಿ ಒಬ್ಳು ರೇಖಾ ಒಳಮಠ ಅಂತೇಳಿ. ನಮಸ್ತೆ. ನಮ್ಮದು 19 ಮದುವೆ ಆಯಿತು. ಅದೆಲ್ಲ ಲವ್ ಮ್ಯಾರೇಜ್ ಅನ್ಕೊಂಡಿದ್ದಾರೆ. ಏನಪ್ಪ ಅಂದ್ರೆ ಕೋನ್ಸಿಡೆನ್ಸ್ ಅಂದರೆ ನಾವಿಬ್ಬರು ಒಂದೇ ಕಾಲೇಜು, JMT ದಾವಣಗೆರೆ, ಬಟ್ ಇಬ್ಬರು ಭೇಟಿ ಆಗಿಲ್ಲ. ಈಗಲೂ ನಂಬಲ್ಲ ಯಾರಾದ್ರೂ. ಒಂದೇ ಬ್ರಾಂಚು, ಒಂದೇ ಕಾಲೇಜು, ಗೊತ್ತಷ್ಟೇ ಪರಿಚಯ, ಹೊನ್ನಾಳಿಯವರು ಅಂತ ಹೇಳಿ. ಯಾರು ನಂಬಲ್ಲ ನಮ್ಮ ಫ್ಯಾಮಿಲಿ. ನಿಮ್ಮ ಲೈಫಿಗೆ ಬರ್ತಾರೆ, ನಿಮ್ಗೆ ಗೊತ್ತಿರಲಿಲ್ಲ? ಖಂಡಿತ ಗೊತ್ತಿದ್ದಿಲ್ಲ. ಅಂಗನವಾಡಿಯಲ್ಲೂ ಒಂದೇ ಓದಿದ್ದು ಅಂತ ಆಫ್ಟರ್ ಮ್ಯಾರೇಜ್ ಗೊತ್ತಾಗಿರೋದು ನಮಗೆ. ಡಿಗ್ರಿ ಕೂಡ ಇಂಜಿನಿಯರ್ 4 ವರ್ಷ ಒಟ್ಟಿಗೆ ಮಾಡಿದೀವಿ, ನಮಗೆ ಗೊತ್ತಿಲ್ಲ ಮದುವೆ ಆಗ್ತೀವಿ ಏನು ಗೊತ್ತಿಲ್ಲ ರೋಜಕ್ಕ ಅವ್ರಿಗೆ. ಈಗಲೇ ನಂಬೋದಿಲ್ಲ ಫ್ಯಾಮಿಲಿ. ಮದುವೆಗೆ 4 ವರ್ಷ ಆಯ್ತು. ನಮಗೆ 2 ಗೃಹಲಕ್ಷ್ಮಿಗಳು, ಸಣ್ಣದು, ಇನ್ನೊಂದು ಸ್ಕೂಲ್ ಹೋಗಿದೆ. ಇದು 3ನೇದು ಬೇಡವಾಗಾದ್ರೆ? ಇದು ಮೇನ್ ಅಲ್ವ ಲಕ್ಷ್ಮಿ? ಇಲ್ಲಿ ಸಾಕು, ಇವೆರಡು ಬಂದಿದಾವಲ್ಲ ಮುತ್ತುಗಳು. ಇನ್ನಿವ್ರು ಬೇಡ, ಇನ್ನಿವ್ರು ಬೇಡ, ಅವರೇ ಮುತ್ತುಗಳು. ಅವರೇ 2 ಮುತ್ತುಗಳು. ನಮ್ದೆಲ್ಲ ಒಂದು DDP ಸೆಂಟರ್ ಇದೆ, ನಮ್ಮ ತಂದೆ ನಡೆಸ್ತಾ ಇದ್ರು. ಅವ್ರು ಎಕ್ಸ್ಪೈರ್ ಆದ್ಮೇಲೆ ನಾನು ನೋಡ್ಕೊಂತಾ ಇದ್ದೀನಿ. ನಮ್ಮ ಪ್ರಾಪರ್ ಹೊನ್ನಾಳಿನೇ, ಇಲ್ಲೊಂದು 1/2 ಕಿಲೋಮೀಟರ್ ಆಗುತ್ತೆ. ಹೌದಾ? ಹಾಂ ಸರ್. ಸೊ ಖುಷಿಯಾಗಿ ಆರಾಮಾಗಿದ್ದೀರಾ? ಆರಾಮಿದ್ದೀನಿ ಸರ್. ವೆರಿ ನೈಸ್, ಸೂಪರ್, ಥ್ಯಾಂಕ್ ಯು. ನಮಸ್ತೆ. ನಮಸ್ತೆ ರೀ. ನಿಮ್ಮ ಹೆಸರು? ನಮ್ಮ ಪುಷ್ಪ ಅಂತ. ಪುಷ್ಪ. ನಿಮ್ಮ ಯಜಮಾನ್ರ ಹೆಸರು? ರಾಜಶೇಖರ್ ಮೂರ್ತಿ ಅಂತ. ಏನು ಕೆಲಸ ಮಾಡ್ತಿದ್ರು ಅವರು? ಅವರು ಟೈಪಿಸ್ಟ್ ಆಗಿದ್ರಿ. ಹೌದಾ? ಹೌದಾ, ರೈಟರ್. ಓಕೆ, ಎಷ್ಟು ವರ್ಷ ಆಯ್ತು ಮೇಡಮ್ ನಿಮ್ಮ ಮದುವೆಗೆ? 30 ವರ್ಷ ಆಯ್ತು ರೀ. ಎಷ್ಟು ಜನ ಮಕ್ಕಳು? ಇಬ್ರು, ಮಗಳೊಬ್ಳು, ಮಗ ಒಬ್ರು. ಹೌದಾ? ಓಕೆ. ಸೊ ಹಿಂಗಿದೆ ಇಬ್ರು ಪೇರು? ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದ್ದೀವಿ, ಖುಷಿಯಾಗಿದ್ದೀವಿ ಎಲ್ಲ ಫ್ಯಾಮಿಲಿ. ಎಲ್ಲರಿಗಿಂತ ನಾನೇ ಸ್ವಲ್ಪ ಬಾಯಿ ಜೋರು. ಇಬ್ರು ಅಕ್ಕ ತಂಗಿ, ತುಂಬಾ ಜೋರು. ನನಗಿಬ್ರಿಗೂ ಸ್ಕೂಲ್ ಪರ್ಸನ್ ಸಿಕ್ಕಿರೋದು. ಪಾಪ ಇಲ್ಲಿ ಅತ್ತೆ ಪಾಪ, ಸೊಸೆಂದ್ರೆ ಜೋರು.
ಅಲ್ವಾ? ಸಾಧು ಅಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಬಾಯಿ ಮಾತ್ರ ಜೋರು ಬಟ್ ಸಿಟ್ ಮಾಡ್ಕೊಂಡ್ರೆ ಇವರೇ ಸ್ವಲ್ಪ ಒಂದು ಡೇ ಫುಲ್ ಹಂಗೆ ಇರ್ತಾರೆ ಸಿಟ್ಟಾಗೋದು. ನಾವೇ ಹೋಗಿ ಎಷ್ಟೊತ್ತವರೆಗೆ ಇರ್ತಾರೆ ಸಿಟ್ ಮಾಡ್ಕೊಂಡು? ಒನ್ ಡೇ 24 hours 12 hours? ಅದು ಯಾವ ತರ ಜಗಳ ಆಗಿದೆ ಅನ್ನೋದ್ರ ಮೇಲೆ ಡಿಪೆಂಡ್. ತುಂಬಾ ಸ್ಟ್ರಾಂಗ್ ಜಗಳಿದ್ರೆ ಒಂದು 2 days ಹೋಗುತ್ತಾ? ಓಕೆ ಓಕೆ, ಆದ್ರೆ ಕಾಂಪ್ರಮೈಸ್ ಮಾತ್ರ ನಾನೇ ಆಗ್ತೀನಿ. ನೀವೇ ಆಗೋದಾ? ಸೂಪರ್, ಬೇಕಂಗೆ ಬೇಕಣ್ಣ. ಬೇಕು, ಅದು ಮೇಂಟೈನ್ ಮಾಡಿ ಹಂಗೆ ಬಿಡಬೇಡಿ ಅದನ್ನ. 3 ದಿನ ಅಲ್ಲ, 1 ವಾರ ಹೋಗ್ಲಿ. ಬೇಕಿದ್ರೆ ನೀವು ಹಾಲಲ್ಲೇ ಮಲ್ಕೊಳ್ಳಿ, ಪರವಾಗಿಲ್ಲ. ಇಲ್ವಾ, ಅಲ್ಲೂ ಜಾಗ ಇಲ್ವಾ, ಟೆರೆಸ್ಗೆ ಹೋಗಿ. ಆದ್ರೆ ನಮ್ಮ ತರ ನಾವು ಬಿಡಬಾರ್ದು, ಅವರೇ ಬರಬೇಕು. ಆಮೇಲೆ ಇನ್ನೂ ಆಗಲ್ವ, ಹೋಗ್ಬಿಡಿ, ಮತ್ತೇನು ಮಾಡ್ತೀರಿ. ಓಕೆ, ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು ಸೊ ಮಚ್. ಇಷ್ಟೊತ್ತು ಮಾತಾಡಿ ನಂಗಂತೂ ಹೊಟ್ಟೆ ತುಂಬ ಹರ್ಷ ಆಗ್ತಿದೆ. ಸೊ ನಮ್ಮ ಅಡುಗೆಯಲ್ಲಿ ಏನು ಸ್ಪೆಷಲ್ ಮಾಡ್ತಿದ್ದೀರಾ? ನಮ್ಮ ಅಡುಗೆ ಇವಾಗ ಒಂದು ಕೊಬ್ಬರಿದು ಬರ್ಫಿ ತರ ಮಾಡ್ತಾ ಇದೀವಿ. ಕೊಬ್ಬರಿ ಬರ್ಫಿ ಮಾಡ್ತಿದ್ದೀರಾ? ಹಾ. ಇವ್ರು ಯಾರನ್ನು ಕರಿಬೇಡಿ, ನಾವು ಮಾತಾಡಿ ತಿನ್ಕೊಂಡು ಬರೋಣ, ಬನ್ನಿ. ಹೌದು. ಸೊ ಇವತ್ತು ಯಾರು ಅಡುಗೆ ಮಾಡ್ತಿದ್ದೀರಾ? ನಾನು ಸೊಸೆ ಮಾಡ್ತಾಳೆ ಇವತ್ತು. ಸೊಸೆ, ಏನು ಸ್ಪೆಷಲ್ ಮಾಡ್ತಿದ್ದೀರಾ? ಕೊಕೊನಟ್ ಪೌಡರ್ ಬರ್ಫಿ ಮಾಡ್ತಾ ಇದ್ದೀವಿ ನಾವು ಇವತ್ತು. ಯಾರು ಕಲ್ಸಿರೋದು? ಅಮ್ಮ ಕಲ್ಸಿರೋದು. ಅಮ್ಮ ಕಲ್ಸಿರೋದು, ಬೇರೆ ಕಲ್ಸಿದ್ದಾರೆ? ಅಡುಗೆ ಎಲ್ಲದೂ ಕಲ್ಸಿದ್ದಾರೆ. ಹೋಗಿ ಶುರು ಮಾಡಿ. ಓಕೆ, ನಾವು ಮೊದಲಿಗೆ ತುಪ್ಪ ಹಾಕೊಂಡು ದ್ರಾಕ್ಷಿಯನ್ನು ಫ್ರೈ ಮಾಡ್ಕೋಬೇಕು. ಗ್ಯಾಸ್ ಆನ್ ಇದೆ. ಸಣ್ಣ ಇರಲಿ ಗ್ಯಾಸು. ಈಗ ತುಪ್ಪ ಹಾಕ್ತಿದ್ದಾರೆ ನಮ್ಮ ಅಕ್ಕ ಸೊಸೆ, ತುಪ್ಪ ಹಾಕ್ತಿದ್ದಾರೆ. ನೆಕ್ಸ್ಟು ದ್ರಾಕ್ಷಿ ಹಾಕ್ತಾರೆ. ಇದು ಕೊಕೊನಟ್ ಪೌಡರ್ ಬರ್ಫಿ. ಬೇರೆ ಏನೆಲ್ಲ ಅಡಿಗೆ ಸ್ಪೆಷಲ್ ಮಾಡ್ತೀರಾ ಮನೆಯಲ್ಲಿ? ಪಾಯಸ ಮಾಡ್ತೀನಿ ನಾನು, ಶಾವ್ಗೆದು ಹಾಗೆ ಹೆಸರು ಬೇಳೆದು. ಅಂದ್ರೆ ನಿಮ್ಮ ಯಜಮಾನರು ಬೆಳಿಗ್ಗೆ ಬರ್ಫಿ, ಮಧ್ಯಾಹ್ನ ಪಾಯಸ, ಮತ್ತೆ ಸಂಜೆ ಬರ್ಫಿ. ಬೇರೆ ಸ್ಪೆಷಲ್ ಏನು? ಸ್ಪೆಷಲ್ ಅಂದ್ರೆ ಅವ್ರಿಗೆ ಚಪಾತಿ ಇಷ್ಟ, ಚಪಾತಿ ಪಲ್ಯ, ಟೊಮೊಟೊ ಕರಿ ಅಂತ ಇಷ್ಟ. ಹೌದಾ? ನೀವು ವೆಜ್ ನಾನ್ ವೆಜ್ಜಾ? ವೆಜ್ ಸರ್. ಪ್ಯೂರ್ ವೆಜ್ ಎಲ್ರು? ಸೂಪರ್. ರೊಟ್ಟಿ ಮಾಡ್ತಾರೆ ಸೊಸೆ. ರೊಟ್ಟಿ ಅಂದ್ರೆ ಫೇವ್ರೆಟ್, ರೊಟ್ಟಿ ಮಾಡ್ತೀನಿ. ತಟ್ಟಿ ಮಾಡ್ತೀರ ರೊಟ್ಟಿ? ಹಾ ಸರ್, ತುಂಬಾ ಚೆನ್ನಾಗಿ ಮಾಡ್ತಾರೆ ರೊಟ್ಟಿ. ಓಹೋ, ಆಮೇಲೆ ಯಜಮಾನ್ರಿಗೆ ತಟ್ಟಿದ್ರೆ ಆಯ್ತು. ಜೋಳದ ರೊಟ್ಟಿ, ಪಲ್ಯ, ಚಟ್ನಿ ಹಾ. ಎಲ್ಲ ಮಾಡ್ತಾರೆ. ನೆಕ್ಸ್ಟು ಕೊಕೊನಟ್ ಪೌಡರ್ನ ಸ್ವಲ್ಪ ಫ್ರೈ ಮಾಡ್ಕೋಬೇಕು ತುಪ್ಪದಲ್ಲೇ? ಹಾ ಸರ್. ನೀವೇನೆಲ್ಲ ಸ್ಪೆಷಲ್ ಮಾಡ್ತೀರಾ ಅಡಿಗೆ ವೆಜ್ಜಲ್ಲಿ? ವೆಜ್ಜಲ್ಲಿ ಹೋಳಿಗೆ ಮಾಡ್ತೀವಿ. ಇದ್ರದ್ದು ಬೇಳೆ ಹೋಳಿಗೆ, ಅದು ಸ್ಪೆಷಲ್. ಖಾರ 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 ಅಂದ್ರೆ ಉದ್ಕ ಮುದ್ದೆ. ಚಟ್ನಿಗಳು ಮಾಡ್ತಾರೆ ಸರ್ ಅವರು. ಉದ್ಕ ಮುದ್ದೆ ಅಂದ್ರೆ ಗೊತ್ತಾ? ನಮ್ ಕಡೆ ಬಸ್ಸಾರ್ ಅಂತಿರಲ್ಲ, ನಿಮ್ ಕಡೆ ನಾವ್ ಅದನ್ನೇ ಉದ್ಕ ಮುದ್ದೆ ಅಂತೀವಿ. ಸೇಮ್ ಅದೇ, ಸೇಮ್ ಅದೇ, ಸೇಮ್ ಅದು ಉದ್ಕ ಮುದ್ದೆ. ಉದ್ಕ ಮುದ್ದೆ ಇರ್ತಾರೆ ನಮ್ ಕಡೆ ಅದನ್ನ. ಅದು ಸ್ಪೆಷಲ್. ಮತ್ತೆ ರೊಟ್ಟಿಗೆಲ್ಲ ಚಟ್ನಿ ತರಗಳು, ಪಲ್ಯ ತರಗಳು, ತರ ತರದೆಲ್ಲ ಮಾಡ್ತೀವಿ. ಖಾರ ಚಟ್ನಿ, ಮೆಣಸಿನ್ಕಾಯಿ ಚಟ್ನಿ, ಬದನೆಕಾಯಿ ಚಟ್ನಿ, ಟೊಮೊಟೊ ಚಟ್ನಿ, ಇದೆಲ್ಲ ಮಾಡ್ತೀವಿ. ತಕ್ಷಣ ತಿಂಡಿಗಳಲ್ಲಿ ಬಹಳ ವೆರೈಟಿ ಮಾಡ್ತೀನಿ ನಾನು. ಪಲಾವಲ್ಲೇ ಒಂದು 10-15 ಟೈಪ್ ಮಾಡ್ತೀನಿ. ಪಲಾವಲ್ಲೇ ಹೆಸರು ಮಾತ್ರ ಪಲಾವೇ ಇರುತ್ತೆ, ಅದೇ. ಈಗ ರವೆನ ತುಪ್ಪ ಜೊತೆ ಫ್ರೈ ಮಾಡ್ತಿದ್ದಾರೆ. ಹಾ ಸರ್. ಇದು ಸ್ವಲ್ಪ ಬ್ರೌನಿಶ್ ಕಲರ್ ಬಂದ್ಮೇಲೆ ಬರೋವರೆಗೂ ಸ್ವಲ್ಪ ಬ್ರೌನಿಶ್ ಗೋಲ್ಡನಿಶ್ ಕಲರ್ ಬಂದ್ಮೇಲೆ ತೆಗಿಬೇಕು. ನನ್ನ ಕಲರ್ ಬರ್ಬೇಕು, ಅದು ನನ್ನ ಕಲರ್ ಬಂದ್ರೆ ಹೋಯ್ತಲ್ವ, ಡಿಶ್ ಹೋಯ್ತು. ನನ್ನ ಕಲರ್ ಬಂದ, ನನ್ನ ಕಲರ್ ನಂದು ಅದ್ಭುತ. ಇವಾಗ ನೆಕ್ಸ್ಟ್ ಪಾನಕ ಮಾಡ್ಕೋಬೇಕು. ಸಕ್ಕರೆ ಹಾಕಿ ನೀರು ಕಡಿಮೆನಲ್ಲೇ ಪಾನಕ ಮಾಡಿದ್ರೆ ಬೆಟರ್. ಅಂದ್ರೆ ಬೇಗ ಗಟ್ಟಿ ಆಗುತ್ತೆ, ಬೇಗ ಗಟ್ಟಿ ಆಗುತ್ತೆ. ನೀರು ಜಾಸ್ತಿ ಹಾಕ್ಬಿಟ್ರೆ ಅದು ಬಹಳ ಕಾಯ್ಬೇಕದು, ಕುದ್ದು. ಅದಕ್ಕೆ ಸಕ್ಕರೆಕ್ಕಿಂತ ಸ್ವಲ್ಪ ನೀರು ಕಡಿಮೆನೆ ಹಾಕಿ ಅದನ್ನ ಹೀಟ್ ಮಾಡಬೇಕು. ಸೊ ಈಗ ಪಾನಕ ಆಗಿದೆಯಾ? ಆಗ್ತಾ ಇದೆ. ಅದು ಒಂದು ಹದಕ್ಕೆ ಬಂದ್ಮೇಲೆ ತೆಗಿಬೇಕು, ಅದಕ್ಕೆ ಸುರಿಬೇಕು. ತಿಂದಿದ್ದೀರಾ ಸರ್ ನೀವು ಕೊಕೊನಟ್ ಪೌಡರ್ ಬರ್ಫಿ? ತಿಂದಿದ್ದೀರಾ ಯಾವಾಗ್ಲಾದ್ರೂ? ಇಲ್ಲ ಈಗ ನಿಮ್ ಕೈಯಾರು ತಿನ್ಬೇಕು ಅಂತ ರೆಡಿ ಆಗಿದ್ದೀನಿ. ಆಸೆ ಇದೆ, ಆಸೆ ಆಗ್ತಿದೆ. ಒಂದಿನ ತಿಂದಿಲ್ಲ ನಾನು ಕೊಕೊನಟ್ ತಿಂದಿದ್ದೀನಿ, ಕೊಕೊನಟ್ ಚಟ್ನಿ ತಿಂದಿದ್ದೀನಿ, ಕೊಕೊನಟ್ ಪೌಡರ್ ಬರ್ಫಿ ತಿಂದಿಲ್ಲ. ಬೇರೆ ನೀವು ಸ್ಪೆಷಲ್ ಆಗಿ ವೈಟ್ ರೈಸ್ ಮಾಡ್ತೀರಾ? ಮಾಡ್ತೀವಿ ಸರ್. ಮಾಡ್ತೀರಾ? ಹೆಂಗ್ ಮಾಡ್ತೀರಾ ವೈಟ್ ರೈಸ್? ಏನಿಲ್ಲ, ಅಕ್ಕಿ ಆಮೇಲೆ ನೀರು ಹಾಕ್ತಿದ್ರೆ ಮುಗಿತಾ. ಅಷ್ಟೇ ಹಾಕೋದು ನೀವು? ಆಗ್ತದೆ. ಆ ಕುಕ್ಕರ್ಗೆ ಹಾಕೋದು?
ನೀರು ಮತ್ತೆ ರೈಸ್ನ. ಅದು ಗಟ್ಟಿ ಆದ್ರೆ ನೀರೊಳಗಡೆ ಆ ಹನಿ ಬಿದ್ದು ಅದು ಗಟ್ಟಿ ಆಗ್ಬೇಕು. ಪಾನ್ಕ ನೋಡು ತೆಳ್ಳಗಾದ್ರೆ ಬರಲ್ಲ ಅದು. ಅದೇ ಬೇರೆ ನೀರೇ ಬೇರೆ ಇರ್ಬೇಕು, ಹಂಗಾದ್ರೆ ಕಾದಿದೆ ಅಂತ. ಆವಾಗ ಆ ಪೌಡರ್ನ ಅದಕ್ಕೆ ಹಾಕ್ಬೇಕು. ಈಗ ಹಾಕ್ಲಿಕ್ಕಿಲ್ವಾ? ಆಗಿಲ್ವಾ? ಆಗಿಲ್ಲ ಇನ್ನು, ಸ್ವಲ್ಪ ಜಾಸ್ತಿ ಮಾಡಿ. ನೀರಿಗೆ ಪಾನ್ ಹಾಕುವಾಗ ಬೇರೆ ಬೇರೆ ಹಾಕು. ಹಾ, ಆ ಪ್ಲೇಟಲ್ಲಿ ಇರೋದು ಕಾಮನ್ ವಾಟರ್, ಅದನ್ನ ನಾವು ಸಕ್ಕರೆ ಪಾಕ ಮಾಡ್ಬೇಕಾದ್ರೆ ಆ ನೀರೊಳಗಡೆ ಆ ಹನಿ ಹಾಕಿದ್ರೆ ಆ ಹನಿನೇ ಬೇರೆ ನೀರೇ ಬೇರೆ ಇರ್ಬೇಕು. ಅದೆರಡು ಜಾಯಿಂಟ್ ಆಯ್ತು ಅಂದ್ರೆ ಅದು ಬೆಂದಿಲ್ಲ ಅಂತ, ಸಕ್ಕರೆ ಪಾಕ ಅದು ಹದಕ್ ಬಂದಿಲ್ಲ ಅಂತ. ಅದು ನೀರು ಸಕ್ಕರೆ ಬೇರೆ ಬೇರೆ ಕಾಣ್ತಾ ಇತ್ತು ಅಂದ್ರೆ ಪಾಕ ಬಂದಿದೆ ಅಂತ. ಕ್ರಿಯೇಟಿವಿಟಿ ಅದ್ರಲ್ಲೇ. ಈಗ ಅದು ಪಾಕ ಚೆನ್ನಾಗಾದ್ರೇನೆ ಬರ್ಫಿ ಚೆನ್ನಾಗಾಗೋದು, ಇಲ್ಲ ಅಂದ್ರೆ ಚೆನ್ನಾಗಾಗಲ್ಲ. ಈಗ ಪಾಕಕ್ಕೆ ನಾವು ಕೊಕೊನಟ್ ಪೌಡರ್ನ ಫ್ರೈ ಮಾಡ್ಕೊಂಡು ಬಾಣ್ಲಿ ಸ್ವಲ್ಪ ಇದಕ್ಕೆ ಹಾಕ್ಬೇಕು. ಸೊ ಈಗ ಬರ್ಫಿ ರೆಡಿ ಆಗೋ ಸಂದರ್ಭದಲ್ಲಿದೆ. ಬರ್ಫಿ ಮಿಕ್ಸ್ ಆಗ್ತಿದೆ. ಈ ಪ್ಲೇಟ್ ತಳಕ್ಕೆ ಸ್ವಲ್ಪ ತುಪ್ಪ ಸವರ್ಬೇಕು, ಅಂದ್ರೆ ಬೇಗ ಬಿಡುತ್ತೆ ಅದು. ಪ್ಲೇಟಿಗೆ ಖಾಲಿ ಪ್ಲೇಟಿಗೆ ಸ್ವಲ್ಪ ತುಪ್ಪ ಸವರಿ ಅದ್ರ ಮೇಲೆ ಅದನ್ನ ಹಾಕಿದ್ರೆ ಬರ್ಫಿ ಥರ ಕಟ್ ಮಾಡಬೇಕು. ಇಜಿ ಸುಟ್ಟೋಗಿಲ್ವ ಕೈ? ದ್ರಾಕ್ಷಿ ಅದು ಎಲ್ಲ ಮಾಮೂಲು ಸರ್, ಸುಡುತ್ತಾ ಇರುತ್ತೆ. ಮನೆ ಅಡುಗೆಯಲ್ಲಿ ನಾವು ಕೊಕೊನಟ್ ಪೌಡರ್ ಬರ್ಫಿಯನ್ನು ಮಾಡಿದ್ದೇವೆ ಸ್ಪೆಷಲ್ ಆಗಿ. ಅದನ್ನು ಟೇಸ್ಟ್ ಸ್ವೀಕಾರ ಮಾಡಬೇಕು. ಇದು ಏನಕ್ಕೆ ಇದು ತಿನ್ಬೇಕಾ? ಹೂನ ಲುಕ್ಕಿಗ ನಾನು ಲುಕ್ಕಿಗೆ ಬೇಡ ತಗೊಳ್ಳಿ. ಐ ಲವ್ ಯು. ಥ್ಯಾಂಕ್ ಯು. ಬರ್ಫಿ ತಿನ್ನೋದು ಸಮಯ. ಹೇಗಿದೆ? ಸೂಪರ್ ಆಗಿದೆ. ಕೊಕೊನಟ್ ಪೌಡರ್ ಬರ್ಫಿ ತುಂಬ ಈಸಿ ಇದೆ ಮಾಡಲಿಕ್ಕೆ. 10 ಮಿನಿಟ್ಸಲ್ಲಿ ಮಾಡ್ಬೋದಲ್ವಾ? ಮಾಡ್ಬೋದು, ಬೇಗ ಮಾಡ್ಬೋದು. ನಮ್ಮಲ್ಲಿ ಯಾವುದೇ ಫಂಕ್ಷನ್ ಇರಲಿ, ನೆಂಟರು ಬರಲಿ, ಏನೇ ಇರಲಿ ರಪ್ ಅಂತ ಮಾಡಿ ಕೊಡ್ಬೋದು. ನಂಗೊಂದು ತುಂಬ ಇಷ್ಟ. ಸೂಪರ್ ಆಗಿದೆ. ಥ್ಯಾಂಕ್ ಯು. ಓಕೆ, ಸೊ ಫ್ಯಾಮಿಲಿ ಜಂಕ್ಷನಲ್ಲಿ ಆರ್ಡರ್ ಶುರು ಮಾಡೋಣ. ಸೊ ಇಬ್ಬರು ಹಿಂಗೆ ಕೂತಿದ್ದೀರಲ್ವಾ? ಏನೋ ಕೂತಿದ್ದೀರಾ? ನೀವೇನೋ ಗೇಮ್ ಆಡ್ಸ್ತೀರಾ ಅಂತ. ಅಲ್ಲ, ಏನು ಗೇಮ್ ಇರ್ಬೋದು ಅಂತ ಪ್ರೆಡಿಕ್ಟ್ ಮಾಡ್ತಿದ್ದೀರಾ? ಏನು ಗೊತ್ತಾಗಿಲ್ವಾ? ಅಂದಾಜು ಕೈಯಲ್ಲಿ ಟಿಶ್ಯೂ ಇದೆ, ಬೆವರು ಒರ್ಸಕ್ಕೆ ಅಂದ್ಕೊಂಡ್ರೆ ಅವ್ರ ಬೆವರು ನೀವು ಒರ್ಸೋದು, ನಿಮ್ಮ ಬೆವರು ಅವ್ರು ಒರ್ಸೋದು ಅಂತ ನೀವು ಹೇಳಿದ್ಮೇಲೆ ಗೊತ್ತಾಗುತ್ತೆ. ಸಿಂಪಲ್. ಇಲ್ಲಿ ಟಿಶ್ಯೂ ಇದೆ ಅಲ್ವಾ, ಈ ಟಿಶ್ಯೂನ ಮೇಲೆ ನಾನು ಬಿಡ್ತೀನಿ, ಓಕೆನಾ? ಆ ಟಿಶ್ಯೂನ ಇಟ್ಕೋಬೇಕು, ಅಷ್ಟೇ ಸಿಂಪಲ್. ಅಕ್ಕ, ಓ 8 ವರ್ಷದ ಎಕ್ಸ್ಪೀರಿಯನ್ಸು. ಕರೆಕ್ಟ್. ಕೈಯಲ್ಲಿ ಇಟ್ಕೊಳಂಗಿಲ್ಲ, ಮುಖದಲ್ಲಿ ಇಟ್ಕೋಬೇಕು ಒಬ್ರಿಗೊಬ್ರು, ಓಕೆನಾ? ಸೊ 3 ಪೇರ್ ಇದೆ ಇವತ್ತು. ಸೊ 3 ನಿಮಿಷ ಟೈಮ್ ಇದೆ. ಸೊ ಅತಿ ಹೆಚ್ಚು ಯಾರು ಇಟ್ಕೋತಾರೆ ಅವ್ರು ಈ ಆಟದಲ್ಲಿ ಗೆಲ್ತಾರೆ. ಇನ್ನು ಶುರು ಮಾಡಿ ರೆಡಿ ಆಗಿಬಿಟ್ರಿ ಆಟ ಆಡ್ಲಿಕ್ಕೆ. ಇರ್ಲಿ, ರೆಡಿ? 3, 2, 1 ಗೋ. ರೆಡಿ? 3, 2, 1 ಗೋ. ಒಂದು ಹೀಗಾಯ್ತು. ಎರಡಾಯ್ತು. ಸೊ ನಿಮ್ಗೆ ಎಷ್ಟು ಹೇಳಿದ ಮದುವೆಯಾಗಿ? 6 ವರ್ಷ. ಸೊ ನೀವೊಂದು ಅಟ್ಲೀಸ್ಟ್ 8 ಆದ್ರೂ ಇಟ್ಕೋಬೇಕು. ಒಂದಾಯ್ತು, ಎರಡಾಯ್ತು, 2. ಇವ್ರು ಒಂಚೂರು ಕಷ್ಟನೇ ಪಡ್ತಿಲ್ಲ. ಫೈನಲ್ ನೀವು ತುಂಬ ಪ್ಲಾನಿಂಗ್ ಮಾಡಿ ಬಂದಿದ್ದೀರಿ ಇಬ್ರು. ನೋಡುವ ನಿಮ್ಮ ಪ್ಲಾನಿಂಗ್ ಎಷ್ಟು ವರ್ಕೌಟ್ ಆಗುತ್ತೆ ಅಂತ. ರೆಡಿ? ಟೈಮ್
ಸ್ಟಾರ್ಟ್ ನಾವು ಅಣ್ಣ ಜೋಶಲ್ಲಿದ್ದೀರಾ? ಒಂದು ಓ ಎರಡು ಒಂದು ಎರಡು ಓ ಓ ಮೂರು 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 ನಾಲ್ಕು ಐದು. ಓಕೆ, ಸೊ ಇಲ್ಲಿ ಡಿಕ್ಲೇರ್ ಆಗಿದ್ದ ಗೆದ್ದರದ್ದು ಬೇರೆ ಯಾರು ಅಲ್ಲ, ಶುಭ ರಾಕೇಶ್ ಅವ್ರು ಗೆದ್ದಿದ್ದಾರೆ. ಬರಲಿ ಅವ್ರಿಗೆ ಜೋರಾದ ಚಪ್ಪಾಳೆ. ಸೊ ಕೂತ್ಕೊಳ್ಳಿ. ಗೆಲ್ಲುವಿಗೆ ಕಾರಣ ಏನು? ಸರ್ ಮೇಲೆ ಕಾನ್ಸಂಟ್ರೇಷನ್, ಹಾಂ, ಹೊಂದಾಣಿಕೆ. ಓ ನೈಸ್ ನೈಸ್, ಹೊಂದಾಣಿಕೆ. ಒಬ್ರು ಅಬ್ಸರ್ವ್ ಮಾಡಿದ್ರೆ ಒಬ್ರು ಮೂವ್ಮೆಂಟ್ ಮಾಡಬೇಕು, ಇಲ್ಲ ಒಬ್ರು ಮೂವ್ಮೆಂಟ್ ಮಾಡಿದ್ರೆ ಅಬ್ಸರ್ವ್ ಮಾಡಬೇಕು. ಹಾಂ, ಬಿಫೋರ್ ಈ ಥರ ಗೇಮ್ ಆಡಿದ್ದೀರಾ? ಇಲ್ಲ ಸರ್, ಫಸ್ಟ್ ಟೈಮ್ ಇದು. ಫಸ್ಟ್ ಟೈಮಾ? ನಿಜ ಹೇಳ್ಬೇಕು. ಖಂಡಿತ ಸರ್, ಫಸ್ಟ್ ಟೈಮ್ ಗೇಮ್, ಫಸ್ಟ್ ಟೈಮ್. ಹಾಂ, ಸೂಪರ್, ಬಟ್ ವೆಲ್ ಟ್ರೈಡ್, ಒಳ್ಳೆ ಆಡಿದ್ರಿ. ವೆರಿ ನೈಸ್. ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ, ಕರುನಾಡ ದೀಪ, ಸಿರಿನುಡಿಯ ದೀಪ, ಒಲವೆತ್ತಿ ತೋರುವ ದೀಪ. ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ. ಬಹುದಿನಗಳಿಂದ ಮೈಮರೆವೆಯಿಂದ ಕೂಡಿರುವ ಕೊಳೆಯ ಕೊಚ್ಚೇವು. ಎಲ್ಲೆಲ್ಲಿ ಕನ್ನಡದ ಕಂಪ ಸೂಸಲು ಅಲ್ಲಲ್ಲಿ ಕರಣ ಚಾಚೇವು. ಬಹುದಿನಗಳಿಂದ ಮೈಮರೆವೆಯಿಂದ ಕೂಡಿರುವ ಕೊಳೆಯ ಕೊಚ್ಚೇವು. ಎಲ್ಲೆಲ್ಲಿ ಕನ್ನಡದ ಕಂಪ ಸೂಸಲು ಅಲ್ಲಲ್ಲಿ ಕರಣ ಚಾಚೇವು. ನಡುನಾಡೆ ಇರಲಿ ಗಡಿನಾಡೆ ಇರಲಿ ಕನ್ನಡದ ಕಲೆಯ ಕೆಚ್ಚೇವು. ಮರೆತೇವು ಮರವ ತರೆದೇವು ಮನವ, ಎಳೆದೇವು ಒಲವ ಹಿಡಿ ನೆನಪ. ನರನರಗಳೆಲ್ಲ ಗುರಿಗೊಳಿಸಿ ಹೊಸೆದು ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ. ಕರುನಾಡ ದೀಪ, ಸಿರಿನುಡಿಯ ದೀಪ, ಒಲವೆತ್ತಿ ತೋರುವ ದೀಪ. ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ. ಕಲ್ಪನೆಯ ಕಂಡು ಹರಿವನಕ ಸಾಲು ದೀಪಗಳ ಬೆಳಕ ಬೀರೇವು. ಹಚ್ಚಿರುವ ದೀಪದಲ್ಲಿ ತಾಯ ರೂಪ ಅಚ್ಚಳಿಯದಂತೆ ತೋರೇವು. ಕಲ್ಪನೆಯ ಕಣ್ಣು ಹರಿವನಕ ಸಾಲು ದೀಪಗಳ ಬೆಳಕ ಬೀರೇವು. ಹಚ್ಚಿರುವ ದೀಪದಲ್ಲಿ ತಾಯ ರೂಪ ಅಚ್ಚಳಿಯದಂತೆ ತೋರೇವು. ಒಡಲೊಡಲ ಕಿಚ್ಚಿನ ಹುಡಿಗಳನ್ನು ಗಡಿನಾಡಿನಾಚೆ ತೂರೇವು. ಹೊಮ್ಮಿರಲು ಪ್ರೀತಿ ಎಲ್ಲಿಯುವುದು ಭೀತಿ, ನಾಡೊಲವ ನೀತಿ ಹಿಡಿ ನೆನಪ. ಮನೆ ಮನೆಗಳಲ್ಲಿ ಮನ ಮನಗಳಲ್ಲಿ ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ. ಕರುನಾಡ ದೀಪ, ಸಿರಿನುಡಿಯ ದೀಪ, ಒಲವೆತ್ತಿ ತೋರುವ ದೀಪ. ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ. ಓಕೆ, ನಮ್ಶ ಲಾಸ್ಟ್ ಆಗ್ಬಿಟ್ಟು ಒಂದು ಪ್ರಶ್ನೆ ಹೇಳ್ತೀನಿ, ಎಲ್ಲರೂ ಉತ್ತರ ಕೊಡ್ಬೇಕು. ಸಿಂಪಲ್. ಮೇಡಮು ಈ ಮನೆಗೆ ಯಾಕೆ ಗೃಹಲಕ್ಷ್ಮಿ? ಸೊ ಅವ್ರ ಬಗ್ಗೆ ಇರೋ ಒಂದೊಳ್ಳೆ ಗುಡ್ ಕ್ವಾಲಿಟೀಸ್ ಇರ್ಬೋದು, ಎನಿಥಿಂಗ್. ಸೊ ಎಲ್ರಿಗೂ ಗೊತ್ತಿದ್ದಲ್ಲ ಅವ್ರ ಬಗ್ಗೆ. ಸೊ ಓಕೆ, ಫಸ್ಟ್ ಅಮ್ಮ ನೀವೇ ಹೇಳಿ. ಭಾಳ ಕಷ್ಟಪಟ್ಟದಲ್ರಿ, ಮಕ್ಕಳಿಂದ ಬದುಕಿದ್ರು ಅವರು. ಚಿಕ್ಕ ವಯಸ್ಸಿಗೆ ನಮ್ಮ ತಮ್ಮಗೆ ಮಾಡ್ಕೊಂಡಿದ್ದೆ, ಆದ್ರೆ ಇದೆಲ್ಲ ಮಾಡ್ರಿ ಸಣ್ಣಕ್ಕಿತ್ತು ಮನೆ ಎಲ್ಲ ಅಲ್ಲಿ ಇಲ್ಲಿ ಮಾಡ್ಕೊಂಡು ಮನೆನೂ ಮಾಡಿದ್ರು. ನಮ್ಮ ಕಡೆಗೂ ನೋಡ್ತಾರೆ, ನನ್ನ ನೋಡ್ತಾರೆ, ನಮ್ಮ ತಮ್ಮ ಮಕ್ಕಳನ್ನು ನೋಡ್ತಾರೆ. ಎಲ್ಲನೂ ಕುಟುಂಬ ವರ್ಗ ಚೆನ್ನಾಗಿ ನೋಡ್ಕೊಂಡು ಹೋಗ್ತಾ ಇದ್ದಾಳೆ. ಅವರು ಇವರು ಭೇದ ಇಲ್ಲ, ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ ಎಲ್ಲರೂ ಒಂದೇ ಥರ ಅದಾರೆ. ಥ್ಯಾಂಕ್ ಯು, ನೈಸ್.
ನಮ್ಮ ಮಮ್ಮಿ ಸೋ ಪಾಸಿಟಿವ್ ಇನ್ ನೇಚರ್. ಆಮೇಲೆ ಅವರು ಎಲ್ಲದನ್ನು ಒಂದೇ ಅನ್ಕೋತಾರೆ. ಇವಾಗ ಆ್ಯಕ್ಚುಲಿ ಅವ್ರು ಹೇಳ್ದಾಗೆ ನಮ್ಮ ಮಮ್ಮಿಗೆ ನಾವಿಬ್ಬರೇ ಹೆಣ್ಮಕ್ಳು, ನಮ್ಮ ಮಮ್ಮಿ ತಂಗಿಗೆ ಇಬ್ಬರು ಗಂಡು ಮಕ್ಕಳು. ಬಟ್ ಎಲ್ಲರೂ ನಮ್ಮವರು ಅಂತಲೇ ನೋಡ್ತಾರೆ. ಈವನ್ ನಮ್ಮ ಹಸ್ಬೆಂಡ್ ಅವರು ಅಷ್ಟೇ, ಅವರು ನನ್ನ ಮಕ್ಕಳೇ ಅಂತ. ನನಗಿವಾಗ 8 ಜನ ಮಕ್ಕಳು ಅಂತಾರೆ. ಅವ್ರಿಗೆ 4 ಜನ ಮಕ್ಕಳಿಗೆ ಅವ್ರವ್ರ ಪಾರ್ಟ್ನರ್ಸ್ ಯಾರ್ಯಾರು ಇದ್ದಾರೆ ಅವರೆಲ್ಲ ನನ್ನವರು ಅಂತಲೇ ಎಲ್ಲರೂ ಸೇರಿಸ್ಕೋತಾರೆ. ಎಲ್ಲ ಅದು ಪಾಸಿಟಿವ್. ಆಮೇಲೆ ಅವ್ರ ಕಷ್ಟ ನೋಡಿ ಬಂದಿರೋದ್ರಿಂದ ಬೇರೆಯವ್ರಿಗೆ ಇವಾಗ ಕಷ್ಟ ಅಂತಂದರೆ ಅವ್ರ ಹತ್ರ ಏನಿದೆನೋ ಅದನ್ನು ಹೆಲ್ಪ್ ಮಾಡಬೇಕು, ನನ್ನ ಹತ್ರ ಏನಿದೆ ಅದನ್ನು ಕಲಿಸ್ಕೊಡ್ಬೇಕು, ಅವರಿಗೊಂದು ಜೀವನಕ್ಕೆ ದಾರಿ ಆಗಬೇಕು. ತುಂಬ ಜನ ಹೆಣ್ಮಕ್ಳಿಗೆ ನಾನು ಚಿಕ್ಕವಳಿದ್ದಾಗಿಂದನೂ ಯಾರಿಗಾದ್ರೂ ಅಪ್ಪ ಅಮ್ಮ ಇಲ್ಲ ಅಂತಂದರೆ ಅವ್ರನ್ನ ಮನೇಲಿ ಇಟ್ಕೊಂಡು ಸಾಕಿರೋದು ಇದೆ ಒಂದು 2-3 ಜನಕ್ಕೆ. ನಾನು ನೋಡಿರಂಗೆ ಅವಾಗೆಲ್ಲ ಚಿಕ್ಕವರಿದ್ದಾಗ ನಾನು ಜಗಳ ಆಡ್ತಾಯಿದ್ದೆ, ನಮಗಷ್ಟೇ ಅಮ್ಮ ಅಂತ. ಈಗೂ ಅದನ್ನು ಇನ್ನೂ ನಡ್ಸ್ಕೊಂಡೇ ಬಂದಿದ್ದಾರೆ. ಆಮೇಲೆ ಅವ್ರು ಯಾವಾಗೂ ಕುಗ್ಗಿರೋದನ್ನು ನಾನು ನೋಡಿಲ್ಲ. ತುಂಬ ಬೇಜಾರಾದಾಗ ಅವರೊಬ್ಬರೇ ಒಂದು ಕಡೆ ಬೇಜಾರಾಗಿ ಅಳ್ತಾರೆ. ಬಿಟ್ಟರೆ ಹೊರಗಡೆ ಎಲ್ಲ ಇನ್ನೂ ನಾನು ಪಾಸಿಟಿವ್ ಆಗಿದ್ದೀನಿ ಅನ್ನೋ ಥರನೇ ಇರ್ತಾರೆ. ಆ ಕ್ವಾಲಿಟಿ ಅವ್ರನ್ನ ಕಾಪಾಡ್ಕೊಂಡು ಬಂದಿದೆ. ಆಮೇಲೆ ಅವ್ರು ತುಂಬ ದೇವ್ರನ್ನ ನಂಬ್ತಾರೆ. ಆ ಪಾಸಿಟಿವಿಟಿ ಅವರಿಗೆ ಯಾವಾಗೂ ಕಾಪಾಡಿದೆ ಅನ್ಕೋತೀನಿ. ಅಷ್ಟೇ. ಅವರು ಅಂತ ಹೇಳ್ತಾ ನನ್ನ ಭಾಷಣವನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಸೂಪರ್. ಇನಿಷಿಯಲಿ ಏನಾಗಪ್ಪ ನಮ್ಮ ಅತ್ತವ್ರು ಭಾಳ ಕಷ್ಟಪಟ್ಟಿದ್ದಾರೆ ಅಂತ ಹೇಳ್ಕೊಂಡಿರೋದು ನಾವು ನೋಡಿಲ್ಲ ಸಣ್ಣ ವಯಸ್ಸು. ಸೊ ಹೇಳ್ಕೊಂಡಿದ್ದಾರೆ. ಅದೇ ರೀತಿ ಅವ್ರು ಏನಪ್ಪ ಅಂದ್ರೆ ಲೈಫಲ್ಲಿ ಏನೇನು ಅನುಭವಿಸಿದ್ರಲ್ಲ ಅದನ್ನು ಮಕ್ಕಳಾಗಲಿ ಒಂದು ಫ್ಯಾಮಿಲಿ ಆಗಲಿ ಅನುಭವಿಸ್ಬಾರ್ದು ಅಂತೇಳಿ ಸ್ವಂತ ಊರಲ್ಲಿ ಬೇರೆ ಕಡೆ ಹೋಗಿ, ಫಾರ್ ಎಕ್ಸಾಂಪಲ್ ಮೈಸೂರು, ಬೆಂಗಳೂರು ಹಲವಾರು ಕಡೆ ಹೋಗಿ ಇನ್ಸ್ಟಿಟ್ಯೂಟಲ್ಲಿ ಟ್ರೈನಿಂಗ್ ಕೊಟ್ಟು ಬಂದಿದ್ದಾರೆ. ಯಾವುದೇ ರೀತಿ ಕೆಲಸ ಅಂತ ವಿಚಾರ ಬಂದರೆ ಎಲ್ಲೂ ಕುಗ್ಗಿಲ್ಲ. ಎಲ್ಲರಾಗಲಿ ಮಾಡ್ತೀನಿ, ನಾ ಇದ್ದೀನಿ, ನಾನು ನಂಬಿ ಅಂತೇಳಿ ಮಕ್ಕಳಿಗೂ ಕೂಡ ಎಲ್ಲ ರೀತಿಯಲ್ಲೂ ವಿದ್ಯಾಭ್ಯಾಸ ಆಗಲಿ ಧೈರ್ಯ ತುಂಬಿ ನೀವು ಹೋದ್ರಿ. ಒಟ್ಟು ಏನೇ ಮಿಸ್ ಆಗಿದ್ದಿಲ್ಲ, ವಿದ್ಯಾಭ್ಯಾಸ ಆಗಲಿ ಧೈರ್ಯ ಆಗಲಿ, ಒಟ್ಟು ಎಲ್ಲ ರೀತಿಯಲ್ಲೂ ಮಕ್ಕಳಿಗೆ ಭಾರಿ ಸಪೋರ್ಟ್ ಮಾಡಿದ್ದಾರೆ. ಬಂದರೆ ಹಳೆಯಂದ್ರು ಕೂಡ ಅಷ್ಟೇ ಸಪೋರ್ಟ್ ಮಾಡಿದ್ದಾರೆ. ಒಂದು ಆ್ಯಕ್ಟಿವಿಟಿ ಬಂದರೆ ಸಣ್ಣ, ಫಾರ್ ಎಕ್ಸಾಂಪಲ್ ಮಾಡ್ತೀನಿ ಸಣ್ಣ ಫಂಕ್ಷನ್ ಆದ್ರೂ ಮೊಮ್ಮಕ್ಕಳು ರೆಡಿ ಮಾಡಿರಿ, ಒಂದೇನೋ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ರೆಡಿ ಆಗಲಿ, ಕೃಷ್ಣದಾಗಲಿ ರಾಧೆ ಆಗಲಿ, ಅದು ಎಲ್ಲ ರೀತಿಯಲ್ಲೂ ಪ್ರೋತ್ಸಾಹ ಮಾಡ್ತಾರೆ. ಈಗಲೂ ಕೂಡ ಎಷ್ಟೇ ಬ್ಯುಸಿ ಇದ್ರೂ ನಮ್ಮ ಫೇಮಸ್ ಹಿರೇಕಲ್ ಮಠ ಅಲ್ಲಾದ್ರೂ ಇಲ್ಲ ಬಂದು ನಿಮ್ಮ ಮೊಮ್ಮಕ್ಕಳನ್ನ ಕರ್ಕೊಂಬಂದು ಒಂದು ಸಂಗೀತ ಕಚೇರಿ ಮಾಡಿಸಿದ್ರು ಒಂದೇ ಮಾತು ಯಾವುದೇ ರೀತಿ ಹಿಂದಿ ಯೋಚನೆ ಮಾಡಲೇ ತಕ್ಷಣ ಅವರೊಳಗೆ ಇನ್ವಾಲ್ವ್ ಆಗ್ತಾರೆ. ಆಮೇಲೆ ಒಟ್ಟು ಏನಪ್ಪ ಇದು ಹೇಳಿದಲ್ಲ, ಒಟ್ಟು ಭಾಳ ಶ್ರಮಜೀವಿ. ಅದು ಯಾರು ತೋರಿಸ್ಕೊಳಲ್ಲ ಅವರು. ಹಿಂದ್ಗಡೆ ಒಬ್ಬರೇ ದುಃಖ ಪಟ್ಟರು ಮುಂದ್ಗಡೆ ನಕ್ಕಂತ ಇರ್ತಾರೆ ಯಾವಾಗಲೂ. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಭಾಳ ವೆಲ್ಪ್ ಮಾಡಿದ್ರು ಅವರು. ನಮ್ಮ ಮನೆಯವರು ಯಾರಿಗೂ ಹೆಣ್ಣು ನೋಡೋಕೆ ಬಂದರು. ಆಮೇಲೆ ಅವ್ರ ಮಗಳನ್ನೇ ನಮ್ಮ ಮಗನಿಗೆ ಮಾಡ್ಕೊಂಡ್ರು. ಆಮೇಲೆ ಏನೋ ಅನ್ಎಕ್ಸ್ಪೆಕ್ಟೆಡ್ ಆಗಿ ನಮ್ಮ ಮನೆಯವ್ರದ್ದು ಇದಾಯಿತು. ಆಮೇಲೆ ಅವ್ರು ನಮಗೆ ತುಂಬ ಧೈರ್ಯ ಕೊಟ್ಟರು. ತುಂಬ ಧೈರ್ಯ ಅಂದರೆ ಇವತ್ತು ನಾವು ಹೊರಗೆ ಓಡಾಡೋಕ್ಕೂ ಕೂಡ ಒಂದು ಹೆದರ್ತಿದ್ವಿ ಆ ಟೈಮಲ್ಲಿ. ಹೆಂಗಪ್ಪ ಇನ್ಮೇಲೆ ಹೇಗೆ ಹಿಂಗೆ ಆಗ್ಬಿಡ್ತಲ್ಲ, ಇದಕ್ಕಿದ್ದಂಗೆ ನಮ್ಮ ಮನೆಯವ್ರದ್ದು ಇದಾಯ್ತು ರೀ. ಎಲ್ಲ ರೀತಿಯಲ್ಲಿ ಧೈರ್ಯ ಕೊಟ್ಟರು. ಅವ್ರ ಮಕ್ಕಳು ಕೂಡ ಅಷ್ಟೇ ಸಹಕಾರ ಮಾಡಿದರು. ಮನು ಭಾಳ ಆಸರೆ ಆದರು ಆ ಟೈಮಲ್ಲಿ ನಮಗೆ. ಒಂದು ಸೆಕೆಂಡ್ ಆಗಲಿ ತುಂಬ ಅಲ್ಲಿ ಅದು ನಾವು ಜೀವನದಾಗ ಮರೆಯೋಂಗಿಲ್ಲ. ಅವರಿಂದ ತುಂಬ ನಮಗೆ. ನಾನು ಹುಟ್ಟು ಬೆಳೆದಿದ್ದು ಇಲ್ಲೇ, ನಮ್ಮ ಅಜ್ಜಿ ಮನೆ ಇದೆ. ನಮ್ಮ ಅಕ್ಕರು ಕೂಡ ನಾನು ಯಾವುದೇ ಕೆಲಸ ಮಾಡಬೇಕು ಬ್ಯಾಕ್ ಸಪೋರ್ಟಾಗಿ ಈ ಥರ ಅಲ್ಲ ಆ ಥರ ಈ ಥರ ಅಲ್ಲ ಅಂತ ಹೇಳಿ ಇದು ಮಾಡಿದ್ರು. ಅವರ NGOದಿಂದನೇ ನಾನು ಕಲಾ ತಂಡ ಕಟ್ಕೊಂಡು ಈಗ ಒಂದು 15 ವರ್ಷದ ಮೇಲೆ ಐತೆ ಕಲಾ ತಂಡ. ನನಗೆ ಏನಾದರೂ ಸಪೋರ್ಟ್ ಮಾಡ್ತಾರೆ ಇಷ್ಟೇ. ನಮ್ಮನೆ ಇಬ್ಬರು ಗೃಹಲಕ್ಷ್ಮಿ ಅವರು. ನಾವು ಅಮ್ಮ ಅಂತಲೇ ಕರಿತೀವಿ, ಅವರಿಗೆ ಅತ್ತೆ ಅಂತ ಕರೆಯಲ್ಲ. ಇಬ್ಬರಿಗೂ ಅಮ್ಮಂದ್ರೆ ಅಂತ ಕರಿತೀವಿ. ಯಾವುದ್ರಲ್ಲಾಗಿ ಎಲ್ಲದರಲ್ಲೂ ಜೊತೆಯಾಗಿ ಸಪೋರ್ಟಿವ್ ಆಗಿ ನಿಲ್ತಾರೆ. ಏನೇ ಒಂದು ಚಿಕ್ಕ ಪ್ರಾಬ್ಲಮ್ ಇದ್ದರೂ ಬೇಗ ಸಾಲ್ವ್ ಮಾಡ್ತಾರೆ. ನಮ್ಮ ಅಮ್ಮನ ಜೊತೆ ಹೇಗಿದ್ದೀನೋ ಹಾಗೆ ಅವರಿಬ್ಬರ ಜೊತೆನೂ ಹಾಗೇ ಇದ್ವಿ. ಎಲ್ಲದರಲ್ಲೂ ಸಪೋರ್ಟಿವ್ ಆಗಿ ನಿಂತಿದ್ದಾರೆ. ನಾನು ಈ ಮನೆಗೆ ಬಂದು 6 ವರ್ಷ ಆಯಿತು. ಸೊ ಅವ್ರದ್ದು ಮೇಯ್ನ್ ಕ್ವಾಲಿಟಿ ಪಾಸಿಟಿವಿಟಿ. ಶುಭ ಹೇಳ್ದಂಗೆ ಮೇಯ್ನ್ ಕ್ವಾಲಿಟಿ ಪಾಸಿಟಿವಿಟಿ. ನಾವಾಗಲಿ ಈ ಮನೇಲಿ ಯಾರಾದರೂ ಆಗಿರಲಿ, ಅವ್ರ ತಂಗಿ ಆಗಿರ್ಬೋದು, ಅಮ್ಮ ಆಗಿರ್ಬೋದು, ಅವ್ರ ಮಕ್ಕಳಾಗಿರ್ಬೋದು, ಸೊಸೆಯರು, ಅಳಿಯಂದ್ರು ಯಾರೇ ಆಗಿರಲಿ, ಏನೋ ಕಾರಣಕ್ಕೆ ಬೇಜಾರಾಗಿದ್ರೂ ಅವ್ರನ್ನ ಹೆಂಗೆ ದಾರಿಗೆ ತಂದು ನಾರ್ಮಲಾಗಿ ಖುಷಿಯಾಗಿರ್ಬೇಕು ಅವ್ರಿಗೆ ಗೊತ್ತಿದೆ. ಅದೇ ಪಾಸಿಟಿವಿಟಿ ಅವ್ರದ್ದು ಮೇಯ್ನ್ ಥಿಂಗ್. ಮತ್ತು ನಾವು ಇಷ್ಟು ವರ್ಷ ಆದರೂ ಯಾರು ಅವರು ಮಕ್ಕಳೆಲ್ಲ ಮಮ್ಮಿ ನಾವು ಕೂಡ ಮಮ್ಮಿ ಅಂತ ಕರಿತೀವಿ. ನಮ್ಮ ಮಕ್ಕಳು ಅವ್ರ 6 ಜನ ಮೊಮ್ಮಕ್ಕಳು ಮಮ್ಮಿ ಹೇಮಾ ಮಮ್ಮಿ, ಸುನಂದ ಮಮ್ಮಿ, ನಾವು ಅಷ್ಟೇ ಅವರು. ಸೊ ಮೇಯ್ನ್ ಕ್ವಾಲಿಟಿ ಅವ್ರದ್ದು ಪಾಸಿಟಿವಿಟಿನೇ. ಇನ್ ಎಜುಕೇಷನ್ ಅಥವಾ ಕಲೆ ಕ್ಲಾಸಸ್ ಏನಿದ್ರು. ಎಸ್, ನಿಮ್ಮ ಬಗ್ಗೆ ಎಲ್ಲರೂ ಇಷ್ಟೆಲ್ಲ ಮಾತಾಡಿದ್ರು. ಸೊ ನೀವೇನು ಹೇಳ್ತೀರಿ? ನಾನು ಒಬ್ಬಳೇ ಇದ್ದು ಏನು ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ ಫೀಲಿಂಗಲ್ಲಿ ಇದ್ದಾಗ ನಾನು ಏನೋ ಮಾಡ್ತೀನಿ ಅಂತ ಹೋದಾಗ ನಾನು ಎಡೋತಿದ್ದೆ ಅಂತ ಅನಿಸ್ತಿತ್ತು.
ಹಾಗಾಗಿ ನಾನೇನು ಮಾಡಿದೆ, ಒಂದೊಂದೇ ಎಲ್ಲರನ್ನೂ ನನ್ನ ನಡೆಗೆ ತಗೊಂಡೆ. ಅವರೆಲ್ಲ ನನಗೆ ಸಪೋರ್ಟಿವ್ ಆಗಿರೋದಕ್ಕೆ ನಾನು ಇಷ್ಟೆಲ್ಲ ಮಾಡೋಕ್ಕೆ ಸಾಧ್ಯ ಆಯಿತು. ಇಷ್ಟು ದೊಡ್ಡ ಕಾಂಪ್ಲೆಕ್ಸ್ ಮಾಡೋಕ್ಕಾಯ್ತು, ಇಷ್ಟು ಮನೆಗಳು ಕಟ್ಟೋಕ್ಕಾಯ್ತು, ಇಷ್ಟು ಮದುವೆ ಮಾಡೋಕ್ಕಾಯ್ತು, ಆಮೇಲೆ ಎಷ್ಟೋ ಮಕ್ಕಳಿಗೆ ಹೆಲ್ಪ್ ಮಾಡೋಕ್ಕಾಯ್ತು. ಮೇಯ್ನ್ ನಮ್ಮದು ತರಬೇತಿ ಇರೋದೇ ಹೆಣ್ಮಕ್ಳ ಕಾನ್ಸೆಪ್ಟು. ಅವರಿಗೆ ಉದ್ಯೋಗ ತರಬೇತಿ ಕೊಟ್ಟು ಉದ್ಯೋಗ ಕೊಡಿಸ್ಬೇಕು ಅಂತ. ಹೆಣ್ಮಕ್ಳು ಬರೋದೇ ನನ್ನ ಹತ್ರ ಕಷ್ಟ ಕೇಳ್ಕೊಂಡು. ಇಂಥ ಟೈಮಲ್ಲಿ ಆ ಹೆಣ್ಮಕ್ಳಿಗೆ ನಾನು ದಾರಿ ಹೇಗೆ ತೋರಿಸ್ಲಿ? ಅವ್ರಿಗೆ ತರಬೇತಿ ಕೊಡೋದು, ಯಾವುದು ಫ್ಯಾಕ್ಟ್ರಿಗಳಿರುತ್ತೆ ಅವ್ರನ್ನೆಲ್ಲರನ್ನೂ ಸ್ಟ್ರೆಂಥನ್ ಆಗಿ ಫ್ಯಾಕ್ಟ್ರಿಗಳಿಗೆ ಕಳಿಸೋದು, ಕೆಲಸ ಕೊಡಿಸೋದು. ಅದ್ರ ಜೊತೆಗೆ ಅವರು ಲೋನ್ಗೇನು ತೊಗೋತಾರೆ ಅಂದರೆ ಅವ್ರಿಗೆ ಮಾರ್ಗದರ್ಶನನೂ ಕೊಡ್ತೀನಿ. ಸಾಲ ತೊಗೊಳ್ತೀರಾ, ಬ್ಯಾಂಕಲ್ಲಿ ರೆಕಮೆಂಡ್ ಮಾಡೋದು, ಬ್ಯಾಂಕಲ್ಲಿ ಲೋನ್ ಹೇಗೆ ಸಿಗುತ್ತೆ ಏನು, ಆ ಥರದ್ದೆಲ್ಲ ಮಾಹಿತಿ ಕೊಟ್ಟು ಆ ಮಕ್ಕಳನ್ನ ಸ್ಟ್ರೆಂಥನ್ ಮಾಡೋದು. ಇದರಿಂದ ನನಗೆ ಸೇವಾ ಮನೋಭಾವನೆ ಇರೋದಕ್ಕೆ ನನ್ನ ಫ್ಯಾಮಿಲಿ ಸ್ಟ್ರೆಂಥನ್ ಇದೆ, ನನ್ನ ಕುಟುಂಬ ಸ್ಟ್ರೆಂಥನ್ ಇದೆ, ಆಮೇಲೆ ನಾನು ಕಾನ್ಫಿಡೆಂಟ್ ಆಗಿದ್ದೀನಿ. ಮೇಯ್ನ್ ನನಗಿಲ್ಲ ಅಂದರೆ ನಿದ್ದೆನೇ ಬರಲ್ಲ. ಏನಾರು ಒಂದು ಹೆಲ್ಪ್ ಮಾಡಲಿಲ್ಲ ಅಂದರೆ, ಅಥವಾ ನಾನು ಯಾರಿಗೋ ಮೋಸ ಮಾಡಿದೆ, ಏನೋ ಒಂದು ತಪ್ಪು ಬೈದ್ಬಿಟ್ಟೆ ಅಂದರೆ ನಂಗೆ ನಿದ್ದೆನೇ ಬರಲ್ಲ. ಅಯ್ಯೋ ಯಾಕೋ ಬೇಜಾರಾಗ್ಬಿಟ್ರು, ನನ್ನಿಂದ ನೋವಾಗ್ತೇನೆ ಅವ್ರಿಗೆ ಅಂತ ನನಗೆ ತುಂಬ ನೋವಾಗುತ್ತೆ. ಆ ನಿಟ್ಟಿನಲ್ಲಿ ಏನೋ ಒಂದು ಸರ್ವಿಸ್ ಕೊಟ್ಟೆ ಅಂದರೆ ನಂಗೆ ತುಂಬ ಖುಷಿ. ಸುಮ್ಮನೆ ಇದ್ದೆ ಅಂದರೆ ನನಗೆ ಒಂದು ದಿನ ನಾನು ಏನೂ ಮಾಡಲಿದ್ದಂಗೆ ನಾನು ಸುಮ್ಮನೆ ಇದ್ಬಿಟ್ಟೆ ಅಂದರೆ ನಂಗೆ ಮೆಂಟಲಿ ಟೆನ್ಷನ್. ಏನೋ ಆಯಿತು, ಏನೋ ಕಳ್ಕೊಂಡಿದ್ದೀನಿ ನಂಗೆ ಅನಿಸುತ್ತೆ. ನಾನು ಯಾವಾಗಲೂ ಕೂಡ ಏನೋ ಒಂದು ಸರ್ವಿಸಲ್ಲಿ ಏನೋ ಮಾಡ್ತಾಯಿದ್ದೀನಿ ಅಂದರೆ ನನಗೆ ಅದೊಂಥರ ಯಾರಿಗೋ ಒಂದು ಮಾಹಿತಿ ಕೊಟ್ಟೆ ಅಂದ್ರೇ ನಂಗೆ ಖುಷಿ. ಯಾಕೆಂದರೆ ಸರ್ಕಾರದ ಪ್ರೋಗ್ರಾಮ್ ಎಲ್ಲವೂ ಕೂಡ ನಮ್ಮ ಮುಖಾಂತರನೇ ತಾಲೂಕ್ ಪಂಚಾಯತಿಯಿಂದನೇ ಬೇರೆ ಫೀಲ್ಡಿಗೆ ಬರುತ್ತೆ. ಆರೋಗ್ಯ ಇಲಾಖೆ ಆಗಿರ್ಬೋದು, ಶಿಕ್ಷಣ ಇಲಾಖೆ ಆಗಿರ್ಬೋದು, ಗ್ರಾಮ ಪಂಚಾಯತಿಗಳಾಗಿರ್ಬೋದು, ಮೆಂಬರ್ಸ್ಗಳಾಗಿರ್ಬೋದು, ಸೆಕ್ರೆಟರಿಗಳಾಗಿರ್ಬೋದು, ಈ ಸರ್ಕಾರದ ಯೋಜನೆಗಳಿಗೆಲ್ಲವೂ ಕೂಡ ಲಾಂಚ್ ಆಗೋದು ನಮ್ಮ ತಾಲೂಕ್ ಪಂಚಾಯತಿನಲ್ಲಿ. ನಾನು ಈ ಥರ ವಿಕೇಂದ್ರೀಕೃತ ತರಬೇತಿ ಸಂಯೋಜಕೆಗೆ ಕೆಲಸ ಮಾಡ್ತಾ ಇರೋದ್ರಿಂದ ನಾನು ಈ ಮಾಹಿತಿಗಳನ್ನೆಲ್ಲರಿಗೂ ಹಂಚಲಿಕ್ಕೆ ಅನುಕೂಲ ಆಗಿದೆ. ಹಾಗೆಯೇ ನನ್ನ ಸುತ್ತಮುತ್ತ ಪರಿಸರ ಆಗಿರ್ಬೋದು, ಗ್ರಾಮ ಆಗಿರ್ಬೋದು, ಎಲ್ಲವನ್ನೂ ಕೂಡ ಒಂದು ಥರ ಹೇಳ್ತಾ ಅವ್ರನ್ನೆಲ್ಲರನ್ನೂ ನಾನು ಸ್ಟ್ರೆಂಥನ್ ಮಾಡಲಿಕ್ಕೆ ಹೆಲ್ಪ್ ಆಗಿದೆ. ಅಂಥ ಒಂದು ಅಬ್ದುಲ್ ನಜೀರ್ ಸಾಬ್ ರಾಜ್ಯ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ನನಗೆ ಕೆಲಸ ಕೊಟ್ಟು ನನಗೆ ಇಷ್ಟು ಜ್ಞಾನ ಕೊಟ್ಟಿರೋದಕ್ಕೆ, ನಾನು ಓದಿರೋದು ಬರೀ PUC D.Ed ಅಷ್ಟೇ. EO ಲೆವೆಲ್ಲಿಗೆ ನಾನು ಪಾಠ ಮಾಡ್ತಿದ್ದೀನಿ. EO ಲೆವೆಲ್ಗೆ ಮತ್ತು CS ಲೆವೆಲ್ಗೆ ಟ್ರೈನಿಂಗ್ ಕೊಡ್ತೀನಿ. ಮತ್ತು ಅಸಿಸ್ಟೆಂಟ್ ಡೈರೆಕ್ಟ್ರ್ ಇಂಜಿನಿಯರ್ಗಳಿಗೆಲ್ಲ ನಾವು ಮಾಹಿತಿ ಕೊಡ್ತೀವಿ ಅಂದರೆ ನನ್ನ ಕೆಪಾಸಿಟಿ ಹೇಗಾಗಿರಬೇಡ. ನಾನು ಏನೂ ಇಲ್ಲ, ಆಫ್ಟರ್ ಆಲ್ ಓದಿರೋದು ಕಡಿಮೆ ಆದರೂ ಅಂಥ ದೊಡ್ಡ ಎಜುಕೇಷನ್ ಮಾಡಿರೋ ಅಂಥವ್ರಿಗೆ ಮಾಹಿತಿ ಮಾರ್ಗದರ್ಶನ ಕೊಡ್ತಾ ಇದ್ದೀವಿ ಅಂದರೆ ಆ ಜ್ಞಾನ ಕೊಟ್ಟಿರ್ತಕ್ಕಂಥ ದೇವರಿಗೆ ನಾನು ನಿಜವಾಗ್ಲೂ ಕೃತಜ್ಞಳಾಗಿದ್ದೀನಿ. ಅಂಥ ಒಂದು ಶಕ್ತಿನ ನನಗೆ ರೂಢಿಸ್ಕೊಂಡಿರೋದಕ್ಕೆ ಗಾಡ್ ಗಿಫ್ಟ್ ಆಗಿದೆ. ಓಕೆ, ಇಡೀ ನಿಮಗೆ ನಿಮ್ಮ ಫ್ಯಾಮಿಲಿಗೆ ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ನಮ್ಮ ಜೊತೆ ಇದ್ರಿ, ಮಾತಾಡಿದ್ರಿ, ಒಂದಿಷ್ಟು ನಿಮ್ಮ ಫ್ಯಾಮಿಲಿ ಕಥೆಗಳನ್ನ ಹೇಳಿದ್ರಿ, ಸೊ ಅಡುಗೆ ಮಾಡಿಕೊಟ್ರಿ, ಸೊ ಹಾಡಾಡಿದ್ರಿ. ಸೊ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಸೊ ನಮ್ಮ ಸಿರಿಗನ್ನಡ ಚಾನಲ್ ಪರವಾಗಿ ಒಂದು ಚಿಕ್ಕದಾಗಿ ನಿಮ್ಗೆ ಹುಡುಗರು ಥ್ಯಾಂಕ್ ಯು. ಸೊ ಇಲ್ಲಿಗೆ ಇವತ್ತಿನ ನಮ್ಮ ಸಂಚಿಕೆನ ಮುಗಿಸ್ತಾ ಇದ್ದೀವಿ. ನೀವು ನೋಡ್ತಿದ್ದೀರಾ ನಮ್ಮನೆ ಗೃಹಲಕ್ಷ್ಮಿ.